ಹೆಲೋ ಸ್ಟೂಡೆಂಟ್ಸ್. ನಾವು ಮ್ಯಾಥ್ಸ್ ಬೋರ್ಡ್ ಎಕ್ಸಾಮ್ಸಲ್ಲಿ ಮಿನಿಮಮ್ ಟೈಮ್ ಇದೆ, ಈಗ ತುಂಬ ಕಮ್ಮಿ ಟೈಮ್ ಇದೆ. ಇದರಲ್ಲೇ ಮ್ಯಾಕ್ಸಿಮಮ್ ಮಾರ್ಕ್ಸ್ ಹೇಗೆ ತೆಗೆಯೋದು ಅಂತ ನೋಡ್ತಾ ಇದ್ದೀವಿ. ಸೊ ನನ್ನ ಸಜೆಷನ್ ಏನು ಅಂತಂದರೆ, ಫಸ್ಟ್ ನೀವು ಪಾರ್ಟ್ ಡಿ ಮತ್ತು ಪಾರ್ಟ್ ಇ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ಯಾರಾದರೂ ಮುಗಿಸಿದ್ದೀರಾ ಅಂತ ಅಂದರೆ ವೆಲ್ ಆ್ಯಂಡ್ ಗುಡ್, ರಿವಿಸನ್ ಮಾಡ್ಕೊಳ್ಳಿ. ಕೆಲವೊಬ್ರು ಮ್ಯಾಮ್ ರಿವಿಸನ್ ಇನ್ನೇನು ಮಾಡೋದು ತುಂಬ ಬೋರ್ ಆಗ್ತಾ ಇದೆ ಅಂತ ಯಾರಿಗೆ ಅನಿಸ್ತಾ ಇದೆಯಲ್ಲ, ಅದನ್ನು ಓವರ್ ಕಾನ್ಫಿಡೆನ್ಸ್ ಅಂತಾರೆ. ಸೊ ದಯವಿಟ್ಟು ಅದನ್ನೆಲ್ಲ ಸೈಡಿಗಿಟ್ಟು ಪ್ರಾಕ್ಟೀಸ್ ಮಾಡಿ. ಈವನ್ ಇಫ್ ಯು ಹ್ಯಾವ್ ಪ್ರಾಕ್ಟೀಸ್ಡ್ 100 times, ಪ್ಲೀಸ್ ಪ್ರಾಕ್ಟೀಸ್ ಒನ್ ಮೋರ್ ಟೈಮ್. ಓಕೆ, ಸೊ ಪ್ರಾಕ್ಟೀಸ್ ಮಾಡಿ. ತೀರಾ ಆಗ್ತಾನೇ ಇಲ್ಲ ಅಂತ ಅಂದರೆ ಏನು ಮಾಡಿ ಅಂದರೆ, ಕ್ವಶನ್ಸ್ ಬರೆದುಬಿಟ್ಟು ನೀವೇ ಟೆಸ್ಟ್ ಮಾಡಿ. ಅಂದರೆ ಏನೂ ನೋಡೋಕೆ ಹೋಗ್ಬೇಡಿ. ಈಗ ನೀವು ಯಾರಿಗೆ ಅನ್ನಿಸ್ತಾ ಇದೆಯಲ್ಲ ನಂದು ಆಲ್ಮೋಸ್ಟ್ ಪ್ರಿಪ್ರೇಷನ್ ಇದ್ರದ್ದು ಆಗಿದೆ ಪಾರ್ಟ್ ಡಿ ಮತ್ತು ಪಾರ್ಟ್ ಇ ಅನ್ನೋರು, ನೀವು ಮಾಡಬೇಕಾಗಿರೋ ಕೆಲಸ ಏನಂದರೆ, ಈ ವಿಡಿಯೋ ಅಲ್ಲಿ ಕ್ವಶನ್ಸ್ ಏನು ಬರುತ್ತಲ್ಲ ಆ ಕ್ವಶನ್ಸ್ನ ನೀವು ನೋಡಬೇಕು, ಆ ಕ್ವಶನ್ಸಿಗೆ ಆನ್ಸರ್ ಬರೀರಿ ಆ್ಯಂಡ್ ದೆನ್ ವ್ಯಾಲ್ಯೂಯೇಟ್ ಬೈ ಯುವರ್ ಸೆಲ್ಫ್. ನಿಮಗೇನು ಅನಿಸುತ್ತಲ್ಲ ಎಲ್ಲ ಕ್ವಶನ್ಸು ಬರುತ್ತೆ ನನಗೆ ಅಂತ, ಅದರಲ್ಲಿ ಎಲ್ಲೆಲ್ಲಿ ಮಿಸ್ಟೇಕ್ಸ್ ಆಗ್ತಿದೆ ಅಂತ ನೋಟಿಸ್ ಮಾಡಿ. ಎಲ್ಲೂ ಮಿಸ್ಟೇಕ್ ಆಗಿಲ್ಲ ಅಂದರೆ ವೆಲ್ ಆ್ಯಂಡ್ ಗುಡ್, ಕಾಂಗ್ರ್ಯಾಚುಲೇಷನ್ಸ್. ಪಾರ್ಟ್ ಡಿ ಆ್ಯಂಡ್ ಪಾರ್ಟ್ ಇ ಅಲ್ಲಿ ನೀವು ತುಂಬ ಅಕ್ಯುರೇಟ್ ಇದ್ದೀರಾ ಅಂತ ಅರ್ಥ. ದೆನ್ ನೆಕ್ಸ್ಟ್ ಕ್ಲಾಸಲ್ಲಿ ವಿ ವಿಲ್ ಡಿಸ್ಕಸ್ ಪಾರ್ಟ್ ಸಿ ಆ್ಯಂಡ್ ನಾಟ್ ನೆಕ್ಸ್ಟ್ ಕ್ಲಾಸ್, ಐ ಗೆಸ್ ಇದೇ ಕ್ಲಾಸಲ್ಲಿ ಮುಗಿಸ್ತೀನಿ ನಾನು ಅದನ್ನು ಕೂಡ. ಓಕೆ, ಸೊ ಪಾರ್ಟ್ ವೈಸ್ ಹೋಗೋಣ. ಫಸ್ಟ್ ಸದ್ಯಕ್ಕೆ ಪಾರ್ಟ್ ಡಿ ಆ್ಯಂಡ್ ಪಾರ್ಟ್ ಇ. ಇನ್ ಕೇಸ್ ವಿಡಿಯೋ ಲಾಂಗ್ ಆಯಿತು ಅಂದರೆ ನೆಕ್ಸ್ಟ್ ಲೆಕ್ಚರಲ್ಲಿ ಪಾರ್ಟ್ ಸಿ ಬಗ್ಗೆ ಹೇಳ್ತೀನಿ. ಆಗಲಿಲ್ಲ ಇಲ್ಲೇ ಇದರಲ್ಲೇ ಎಲ್ಲ ಮುಗಿಯುತ್ತೆ ಅಂತಂದರೆ ಇದರಲ್ಲೇ ಮಾಡಿಬಿಡ್ತೀನಿ. ಓಕೆ, ಸೊ ಲೆಟ್ಸ್ ಬಿಗಿನ್. ಫಸ್ಟು ಎಲ್ಲರಿಗೂ ಗೊತ್ತಿರೋ ಹಾಗೆ ಮ್ಯಾಕ್ಸಿಮಮ್ 90% ಸ್ಟೂಡೆಂಟ್ಸ್ ಅಟೆಂಡ್ ಮಾಡೋದು ಯಾವುದು ಅಂತ ಅಂದರೆ LPP 6 ಮಾರ್ಕ್ಸಿಗೆ. ಫಸ್ಟ್ ನಾನೀಗ ಮಾತಾಡ್ತಿರೋದು ಯಾವುದು, ನಾನು ಮಾತಾಡ್ತಾ ಇರೋದು, ಜಸ್ಟ್ ಅ ಮಿನಿಟ್, ಎಸ್, ನಾನು ಮಾತಾಡ್ತಿರೋದು LPP ಬಗ್ಗೆ. ಸೊ 90% ಸ್ಟೂಡೆಂಟ್ ಏನು ಮಾಡ್ತಾರೆ ಅಂತ ಅಂದರೆ, ನನಗೆ ಗೊತ್ತಿರೋ ಹಾಗೆ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಎಲ್ಲರೂ LPPನೇ ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಇಟ್ ಈಸ್ ವೆಲ್ ಆ್ಯಂಡ್ ಗುಡ್ ಆಲ್ಸೋ, ಬಿಕಾಸ್ ತುಂಬ ಬೇಸಿಕ್ ಇರುತ್ತೆ, ತುಂಬ ಪ್ರಾಕ್ಟೀಸ್ ಮಾಡಿರ್ತೀರ, ಎಲ್ಲ ಪ್ರಿಪ್ರೇಟ್ರಿಸಿಗೂ ಓದಿರ್ತೀರ, ಪ್ಲಸ್ ಎಲ್ಲ ಟೆಸ್ಟಿಗೂ ಕ್ವಶನ್ಸ್ ಈ ಚಾಪ್ಟ್ರಿಂದ ಬಂದೇ ಬರುತ್ತೆ. ಸೊ ನೀವು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಈ ಚಾಪ್ಟರ್ ಈಸಿ ಇದೆ. ಇನ್ ಕೇಸ್ ಪ್ರಾಕ್ಟೀಸ್ ಮಾಡಿಲ್ಲ ಅಂತ ಅಂದರೆ ಪ್ಲಸ್ಸು ಮೈನಸಲ್ಲಿ ಪ್ರಾಬ್ಲಮ್ ಆಗುತ್ತೆ. ಈ ಚಾಪ್ಟರು ಮ್ಯಾಟ್ರಿಸಸ್ಸು, ಡಿಟರ್ಮಿನೆಂಟ್ಸು ಇವೆಲ್ಲ ಹೆಂಗೆ ಅಂದರೆ, ಎಷ್ಟು ಈಸಿ ಅನಿಸುತ್ತೋ ಅಷ್ಟೇ ಈಸಿಯಾಗಿ ಮಾರ್ಕ್ಸು ಹೋಗುತ್ತೆ. ಯಾಕೆಂದರೆ ಒಂದು ಸ್ಮಾಲ್ ಪ್ಲಸ್ ಆರ್ ಮೈನಸ್ ಮಿಸ್ ಆಯಿತು ಅಂತಂದರೆ ಗಾನ್. ಅರ್ಥ ಆಯ್ತಲ್ಲ? ಸೊ ದಟ್ ಈಸ್ ದ ರೀಸನ್. ಕೈಂಡ್ಲಿ ಫೋಕಸ್ ಆನ್ ಸ್ಟೆಪ್ಸ್. ಓಕೆ, ಆ್ಯಂಡ್ ಜಾಸ್ತಿ ಪ್ರಾಕ್ಟೀಸ್ ಮಾಡಿರೋ ಸ್ಟೂಡೆಂಟ್ಸಿಗೆ ನಾನು ನೋಡಿದ್ದೀನಿ, ತುಂಬ ಪ್ರಾಕ್ಟೀಸ್ ಮಾಡಿರ್ತಾರಲ್ಲ ಅಂಥ ಸ್ಟೂಡೆಂಟ್ಸಿಗೆ ಈವನ್ ಆನ್ಸರ್ ಕ್ವಶನ್ ನೋಡಿದ ತಕ್ಷಣ ಈ ಕ್ವಶನಿಗೆ ಈ ಆನ್ಸರ್ ಬರುತ್ತೆ, ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಅಂತ ಹೇಳೋ ಲೆವೆಲಲ್ಲಿ ಪ್ರಾಕ್ಟೀಸ್ ಮಾಡಿರ್ತಾರೆ, ಅಂದರೂ ಮಿಸ್ಟೇಕ್ ಮಾಡ್ತಾರೆ. ಯಾಕೆ ಅಂತ ಅಂದರೆ ಎಲ್ಲೋ ಒಂದು ಕಡೆ ಪ್ಲಸ್ ಆರ್ ಮೈನಸ್ ಎಡ್ವರ್ಟ್ ಮಾಡಿರ್ತಾರೆ. ಸೊ ದಟ್ ಈಸ್ ದ ರೀಸನ್. ಕೈಂಡ್ಲಿ ಕ್ವೆಶನ್ ನೋಡಿದ ತಕ್ಷಣ ನೀವು ಎಕ್ಸಾಮ್ ಹಾಲಲ್ಲಿ ಕ್ವೆಶನ್ ನೋಡಿದ ತಕ್ಷಣ ಏನು ಮಾಡಬೇಕು ಅಂತ ಅಂದರೆ, ಫಸ್ಟು ಆನ್ಸರ್ ಏನು ಬರುತ್ತೆ ಅನ್ನೋದು ನಿಮಗೆ ಗೊತ್ತಿದೆ ಅಂದರೆ ವೆಲ್ ಆ್ಯಂಡ್ ಗುಡ್. ಗೊತ್ತಿಲ್ಲ ಅಂತ ಅಂದರೆ ಸ್ಟೇ ಕಾಮ್. ಫಸ್ಟ್ ನೋಡಿದ ತಕ್ಷಣ ಹಂಗೆ ಇದು ಫುಲ್ ಈಸಿ ಕ್ವಶನ್ ಐತೆ ನನಗೆ ಬರುತ್ತೆ ಅಂತೇಳಿ ಫಾಸ್ಟಾಗಿ ಮಾಡೋಕ್ಕೆ ಹೋಗ್ತೀರಾ. ಅವಾಗ ಏನಾಗುತ್ತೆ ಅಂದರೆ, ತೀರಾ ಫಾಸ್ಟಾಗಿ ಮಾಡೋಕ್ಕೆ ಹೋದಾಗ ಜಸ್ಟ್ ಲೈಕ್ ಕಾರ್ ಅಥವಾ ಬೈಕ್ ತುಂಬ ಫಾಸ್ಟಾಗಿ ಡ್ರೈವ್ ಮಾಡಿದ್ರೆ ಎಲ್ಲೋ ಒಂದು ಹೋಗ್ಬಿಟ್ಟು ಆಕ್ಸಿಡೆಂಟ್ ಆಗೋದು ಸಹಜ. ಸೊ ದ ಸೇಮ್ ವೇ ಪ್ರಾಬ್ಲಮ್ಸು ಅಷ್ಟೇ, ಫಾಸ್ಟಾಗಿ ಸಾಲ್ವ್ ಮಾಡೋಕ್ಕೆ ಹೋಗ್ತಿರಲ್ಲ. ಎಲ್ಲ ಗೊತ್ತೈತೆ ಇದೇನೇನು ಈಸಿ ಕ್ವಶನ್ ಕೊಟ್ಬಿಟ್ಟಿದ್ದಾರೆ, ನಾನು ಓದಿರೋದೇ ಕೊಟ್ಟಿದ್ದಾರೆ, ನಾನು ಪ್ರಾಕ್ಟೀಸ್ ಮಾಡಿರೋ ಕ್ವಶನ್ನೇ ಕೊಟ್ಟಿದ್ದಾರೆ ಅಂತೇಳಿ ಫಾಸ್ಟಾಗಿ ಮಾಡೋಕ್ಕೆ ಹೋದ್ರೆ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಮಾಡ್ತೀರಾ. ಆ್ಯಂಡ್ ಮಿಸ್ಟೇಕ್ ಮಾಡೋದಲ್ಲದೆ ಅದನ್ನು ಮತ್ತೆ ರೀಚೆಕ್ ಮಾಡ್ಬೇಕು ತಾನೆ, ಅದು ಫುಲ್ ಎಲ್ಲಿ ಸ್ಟೆಪ್ ಮಿಸ್ ಆಯಿತು ಅಂತೇಳಿ ಆ ಚೆಕ್ ಮಾಡೋದ್ರಲ್ಲಿ ಟೈಮ್ ವೇಸ್ಟ್ ಜಾಸ್ತಿ ಆಗುತ್ತೆ. ಹಾಗಾಗಿ ಸಾಲ್ವ್ ಮಾಡಬೇಕಾದ್ರೇ ಸ್ವಲ್ಪ ಸ್ಲೋ ಆಗಿ ಮಾಡಿ. ಆ್ಯಂಡ್ ಮೈ ಸಜೆಷನ್ ಈಸ್, ನೀವು ಅಟೆಂಡ್ ಮಾಡಬೇಕಾದ್ರೂ ಅಷ್ಟೇ, ಫಸ್ಟು ಪಾರ್ಟ್ ಇ ಅಟೆಂಡ್ ಮಾಡಿ, ದೆನ್ ಪಾರ್ಟ್ ಡಿ ಅಟೆಂಡ್ ಮಾಡಿ, ದೆನ್ ನಿಮಗೆ ಯಾವ್ದು ಸರಿ ಅನಿಸುತ್ತೆ ಅಟೆಂಡ್ ಮಾಡ್ತಾ ಹೋಗ್ರಿ. ಯಾಕೆ ಅಂತ ಅಂದರೆ ಪಾರ್ಟ್ ಡಿ ಆ್ಯಂಡ್ ಇ ಅಲೋನ್ ಕಂಪ್ರೈಸಸ್ ಆಫ್ 30 ಮಾರ್ಕ್ಸ್. ಸೊ ಫಸ್ಟ್ ಬೌಂಡ್ರಿ ಲೈನಿಂದ ಹೊರಗೆ ಬಂದುಬಿಡ್ರಿ, ಆಮೇಲೆ ಬೇಕಿದ್ರೆ ಕುತ್ಕೊಂಡು ಆರಾಮಾಗಿ ಅಟೆಂಡ್. ಫಸ್ಟ್ ಹಾಫ್ ಆನ್ ಅವರಲ್ಲಿ ಆದಷ್ಟು ಹಾಫ್ ಆನ್ ಅವರ್ ಅಥವಾ 45 ಮಿನಿಟ್ಸ್, ಮ್ಯಾಕ್ಸ್ ಟು ಮ್ಯಾಕ್ಸ್ 45 ಮಿನಿಟ್ಸಲ್ಲಿ ಎಲ್ಲ ಮುಗ್ಸೋಕ್ಕೆ ಟ್ರೈ ಮಾಡಿ. ಎಲ್ಲ ಅಂದರೆ ಪಾರ್ಟ್ ಡಿ ಆ್ಯಂಡ್ ಇನ. ಅರ್ಥ ಆಯ್ತಲ್ಲ? ಸೊ ದಟ್ ರಿಮೈನಿಂಗ್ ಟೈಮಲ್ಲಿ ನೀವು ಮಾಡ್ಬೋದು. ಅಟ್ ದ ಮ್ಯಾಕ್ಸ್ ಇಲ್ಲ ಮ್ಯಾಮ್ 45 ಮಿನಿಟ್ಸಲ್ಲಿ ಆಗೋದಿಲ್ಲ ಅಂತ ಅಂದರೆ ಏನು ಮಾಡಿ, ಅಟ್ ದ ಮ್ಯಾಕ್ಸ್ ಏನು ಮಾಡಿ 1 ಅವರಲ್ಲಿ. ಓಕೆ, 1 ಅವರ್ ಟೈಮ್ ಇಟ್ಕೊಂಡ್ಬಿಟ್ಟು ಆ 1 ಅವರಲ್ಲಾದರೂ ಏನು ಮಾಡಿ, ಪಾರ್ಟ್ ಡಿ ಆ್ಯಂಡ್ ಇನ ಫಸ್ಟ್ ಮುಗಿಸ್ಕೊಳ್ಳಿ, ಟೈಮ್ ಇಟ್ಕೊಳ್ಳಿ. ಅರ್ಥ ಆಯ್ತಲ್ಲ? ಸೊ ವಾಚಸ್ ಆರ್ ನಾಟ್ ಅಲೌಡ್. ಐ ಥಿಂಕ್ ಡಿಜಿಟಲ್ ವಾಚಸ್ ನಾಟ್ ಅಲೌಡ್, ನಾರ್ಮಲ್ ವಾಚಲ್ಲೂ ಇದೆ. ಇನ್ ಕೇಸ್ ಇಲ್ಲ ಮ್ಯಾಮ್ ನಮ್ಮ ಹತ್ರ ವಾಚೇ ಇಲ್ಲ, ಜನರಲಿ ಹಾಕೋದೇ ಇಲ್ಲ, ಹೆಂಗೆ ಗೊತ್ತಾಗುತ್ತೆ 1 ಅವರ್ ಅಂತ ಅಂದರೆ, ಅಲ್ಲೇ ಯೂಶಲಿ ಈಗ ರೂಲ್ಸ್ ಪ್ರಕಾರ ಏನು ಎಲ್ಲ ಕ್ಲಾಸ್ ರೂಮ್ಸಲ್ಲೂ ಕೂಡ ವಾಲ್ ಕ್ಲಾಕ್ ಇರುತ್ತೆ. ಸೊ ಯು ಕ್ಯಾನ್ ಜಸ್ಟ್ ಲುಕ್ ಅಟ್ ದೇರ್. 1 ಅವರ್ ಎಕ್ಸಾಕ್ಟ್ಲಿ ಇಟ್ಕೊಂಡ್ಬಿಟ್ಟು ಆದಷ್ಟು 45 ಮಿನಿಟ್ಸ್ ಟಾರ್ಗೆಟ್ ಇಟ್ಕೊಳ್ರಿ. ಓಕೆ, ಆಗಲಿಲ್ಲ ಅಂದರೆ 1 ಅವರ್, ಪ್ಯಾನಿಕ್ ಆಗಿಬಿಟ್ರೆ ಅಷ್ಟೇ. ಓಕೆ, ಸೊ 45 ಮಿನಿಟ್ಸ್ ಟೈಮ್ ಇಟ್ಕೊಂಡ್ಬಿಟ್ಟು ಫಸ್ಟ್ LPP, ದೆನ್
4 ಮಾರ್ಕ್ಸಲ್ಲಿ ನಿಮಗೆ ಯಾವ್ದು ಬರುತ್ತೆ ಅದನ್ನ. ಆ್ಯಂಡ್ ಇನ್ನೊಂದು ಬರಲಿಲ್ಲ ಅಂದರೆ ಅಲ್ಲೇ ಬಿಟ್ಬಿಡಿ, ಅದನ್ನ ಟೆನ್ಷನ್ ತಗೋಬೇಡಿ. ಓಕೆ, ದೆನ್ ಇಮಿಡಿಯೇಟ್ಲಿ ಪಾರ್ಟ್ ಡಿ ಜಂಪ್ ಆಗಿ ನೀಟಾಗಿ ರೆಪ್ರೆಸೆಂಟೇಷನ್ ತುಂಬ ಚೆನ್ನಾಗಿರಬೇಕು. ಅರ್ಥ ಆಯ್ತಲ್ಲ? ಸೊ ಆ ರೀತಿ ನೀವೇನು ಮಾಡಿ ಬರಿಬೇಕು. ಈಗ ಕ್ವೆಶನ್ಸಿಗೆ ಬರೋದಾದ್ರೆ ಕ್ವಶನ್ಸ್ ಯಾವ್ದು ಬರುತ್ತೆ, ಯಾವುದು ಅಂತ ಅಂದರೆ ತುಂಬ ಸಿಂಪಲ್ ಇದೆ. ಎಲ್ ಪಿ ಪಿ ಅಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಅಲ್ಲಿ ನೀವು ಕಲಿಬೇಕಾಗಿರೋದು ಯಾವುದು ಅಂತ ಅಂದರೆ ಇಟ್ ಈಸ್ ವೆರಿ ವೆರಿ ಈಸಿ. ಎಕ್ಸಾಂಪಲ್ ನಂಬರ್ 1, ಎಕ್ಸಾಂಪಲ್ ನಂಬರ್ 2, ಎಕ್ಸಾಂಪಲ್ ನಂಬರ್ 3 ಅಷ್ಟೇ. ನೆನಪಿರಲಿ, ಎಲ್ ಪಿ ಪಿ ಅಲ್ಲಿ ಕ್ವಶನ್ಸು ನಿಮಗೆ ಕೇಳೋದು 99% ಚಾನ್ಸಸ್ಸು ಬೌಂಡೆಡ್ಡೇ ಕೇಳೋದು. ಓಕೆ, ಅನ್ಬೌಂಡೆಡ್ ಕೇಳೋ ಚಾನ್ಸಸ್ ಇಲ್ಲ. ಕೇಳಿದ್ರೆ ಬೌಂಡೆಡ್ಡೇ ಗ್ರಾಫ್ ಇರುತ್ತಲ್ಲ ಅಂಥದ್ದೇ ಕೇಳ್ತಾರೆ. ಸೊ ಎಕ್ಸಾಂಪಲ್ 1, 2, 3ನ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಅದಲ್ಲದೆ ನೀವು ಎಕ್ಸಸೈಸ್ ಕ್ವೆಶನ್ಸಿಗೆ ಬಂದರೆ, ಎಕ್ಸಸೈಸ್ ಕ್ವಶನ್ಸಲ್ಲಿ ಕ್ವೆಶನ್ ನಂಬರ್ 2, ಕ್ವೆಶನ್ ನಂಬರ್ 5, ಕ್ವೆಶನ್ ನಂಬರ್ 7, ಕ್ವೆಶನ್ ನಂಬರ್ 8, ಈ 4 ಕ್ವಶನ್ಸು ತುಂಬ ಇಂಪಾರ್ಟೆಂಟು. ಅರ್ಥ ಆಯ್ತಲ್ಲ? ಈವನ್ ಕ್ವೆಶನ್ ನಂಬರ್ 3 ಐ ಗೆಸ್ ಚಾನ್ಸಸ್ ಇರುತ್ತೆ, ಬಟ್ ಇದನ್ನ ಲಾಸ್ಟ್ ಪ್ರಿಯಾರಿಟಿ ಕೊಡ್ರಿ. ಅರ್ಥ ಆಯ್ತಲ್ಲ? ಕ್ವೆಶನ್ ನಂಬರ್ 3. ಸೊ ಈ 5 ಕ್ವಶನ್ಸು ಪ್ಲಸ್ ಆ 3 ಎಕ್ಸಾಂಪಲ್ಸ್ ಇವನ್ ಕಂಪ್ಲೀಟ್ ಮಾಡಿದ್ರೆ ಯು ಆರ್ ಏಬಲ್ ಟು ಗೆಟ್ 6 ಮಾರ್ಕ್ಸ್ ಇಫ್ ಯು ಡೂ ಇಟ್ ಪರ್ಫೆಕ್ಟ್ಲಿ. ಅರ್ಥ ಆಯ್ತಲ್ಲ? ಸೊ ಕೆಲವೊಬ್ರು ಏನು ಮಾಡ್ತಾರೆ ಅಂತ ಅಂದರೆ, ಆ್ಯಂಡ್ ಮಾಡೋದು ಅದು ಕೂಡ ತುಂಬ ಒಳ್ಳೆಯ ಡಿಸಿಷನ್. ಏನಂತ ಅಂದರೆ, ಕೆಲವೊಬ್ರು ಅಟೆಂಡ್ ಮಾಡೋದು ಇಂಟಿಗ್ರೇಷನ್ ಚಾಪ್ಟರ್ನ, ಆ್ಯಂಡ್ ಇಟ್ ಈಸ್ ಎ ವೆರಿ ಗುಡ್ ಡಿಸಿಷನ್ ಐ ಸೇ. ಯಾಕೆ ಅಂತ ಅಂದರೆ, ಈ ಪ್ರಾಪರ್ಟೀಸ್ನ ಡೆರಿವೇಷನ್ ಕೇಳ್ತಾರಲ್ಲ, ಅಂಥ ಕಷ್ಟ ಏನಿರೋದಿಲ್ಲ. ಕ್ಯಾಲ್ಕುಲಸ್ ಪಾರ್ಟು ಅಂಥ ಕಷ್ಟ ಏನಿಲ್ಲ. ಬಟ್ ಏನಂತ ಅಂದರೆ, ಸ್ಟಾರ್ಟಿಂಗಿಂದ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಈಸಿ ಅನಿಸುತ್ತೆ. ಇಲ್ಲ ಅಂತ ಅಂದರೆ ಯು ಮೇ ಸೇ ದಟ್ ಮ್ಯಾಮ್ ನಿಮ್ಮ ತಲೆ ಕೆಟ್ಟೋಗಿದೆಯಾ, ಇಷ್ಟು ಏನು ಕಷ್ಟ ಇರೋ ಚಾಪ್ಟರ್ನ ಈಸಿ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನೋ ಮೈ ಡಿಯರ್ ಸ್ಟೂಡೆಂಟ್ಸ್, ಇಟ್ ಈಸ್ ನಾಟ್ ಲೈಕ್ ದಟ್. ದಿಸ್ ಈಸ್ ಆಲ್ಸೋ ವೆರಿ ಈಸಿ, ಪ್ರೊವೈಡೆಡ್ ನೀವು ಸ್ಟಾರ್ಟಿಂಗಿಂದ ಪ್ರಾಕ್ಟೀಸ್ ಮಾಡಿದ್ರೆ. ನಿಮ್ಮ ಫಸ್ಟ್ ಪಿ ಯು ಬೇಸಿಕ್ಸ್ ಎಷ್ಟು ಚೆನ್ನಾಗಿರುತ್ತೋ, ನಾನು ಹೇಳ್ಕೊಡ್ಬೇಕಾದ್ರೂ ಹೇಳಿದ್ದೀನಿ, ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸು ಎಲ್ಲ ಹೇಳಬೇಕಾದ್ರೆ ಹೇಳಿದ್ದೀನಿ. ಕ್ಯಾಲ್ಕುಲಸಿನ ಫಸ್ಟ್ ಚಾಪ್ಟರೇ ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್. ಅದಕ್ಕಿಂತ ಮುಂಚೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇರುತ್ತೆ. ಬಟ್ ಬೇಸಿಕಲಿ ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸಲ್ಲಿ ನೀವು ಪರ್ಫೆಕ್ಟ್ ಆದರೆ, ಮುಂದೆ ನಿಮ್ಮ ಸೆಕೆಂಡ್ ಪಿ ಯು ಅಲ್ಲಿ ಏನು ಕ್ಯಾಲ್ಕುಲಸ್ ಏನು ಪ್ರಾಕ್ಟೀಸ್ ಮಾಡ್ತೀರೋ, ಓದ್ತಿರೋ, ಅದರಲ್ಲಿ ನಿಮಗೆ ತುಂಬ ಈಸಿ ಆಗುತ್ತೆ ಅಂತ ಅವಾಗ ಹೇಳಿದ್ದೆ ನಾನು. ರೈಟ್? ಸೊ ಓಕೆ, ಲಾಸ್ಟ್ ಮೂಮೆಂಟಲ್ಲಿ ಈಗ ಅದೆಲ್ಲ ಬೇಕಾಗಿಲ್ಲ. ಸೊ ಯಾರಾದರೂ ಇದನ್ನು ಅಟೆಂಡ್ ಮಾಡೋರಿದ್ದೀರಾ ಅಂತ ಅಂದರೆ, ಸ್ವಲ್ಪ ಪ್ರಾಪರ್ಟೀಸ್ನ ತುಂಬ ಥರವಾಗಿ ನೋಡ್ಕೊಳ್ಳಿ. ತುಂಬ ಅಂದರೆ ತುಂಬ ಈಸಿ ಇದೆ. ಈವನ್ ಐ ಹ್ಯಾವ್ ಡಿಸ್ಕಸ್ ದ ಸೇಮ್ ಚಾಪ್ಟರ್. ಯು ಕ್ಯಾನ್ ಫೈಂಡ್ ಇಟ್ ಆನ್ ಅವರ್ ಚಾನಲ್, ರೈಟ್? ಸೊ ಪ್ರಾಪರ್ಟೀಸ್ ಆ್ಯಂಡ್ ಇದ್ರ ಬೇಸ್ ಮೇಲೆ ಪ್ರಾಬ್ಲಮ್ಸ್ ಏನಿದೆಯಲ್ಲ, ಈ ಪ್ರಾಪರ್ಟೀಸ್ ಬೇಸ್ ಮೇಲೆ ಮೋಸ್ಟ್ಲಿ ಏನು ಗೊತ್ತಾ, ಫಸ್ಟ್ ಪ್ರಿಯಾರಿಟಿ ಈವನ್ ಫಂಕ್ಷನ್, ಆಡ್ ಫಂಕ್ಷನ್ ಕೆಟಗರಿ ಪ್ರಾಬ್ಲಮ್ಸ್ ಇರ್ತಾವಲ್ಲ ಅಂಥದ್ರ ಮೇಲೆ ಕೊಡ್ರಿ. ತೀರಾ ಲೆಂದಿ ಇರೋ ಪ್ರಾಬ್ಲಮ್ಸ್ ಮೇಲೆ ಫೋಕಸ್ ಮಾಡಬೇಡಿ. ಓಕೆ, ಈ ಪ್ರಾಪರ್ಟೀಸ್ ಬೇಸ್ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡಿರಿ, ಆದರೆ ಲೆಂದಿ ಇರೋದನ್ನು ಸಾಲ್ವ್ ಮಾಡಬೇಡಿ. ಯಾಕೆ ಅಂತಂದರೆ, ನಿಮಗೆ ಅವ್ರು ಕೇಳ್ತಿರೋದು ಕ್ವಶನು ಬರೀ 6 ಮಾರ್ಕ್ಸಿಗೆ, ಅದರಲ್ಲಿ ಪ್ರೂಫು ಪ್ಲಸ್ ಪ್ರಾಬ್ಲಮ್ ಅಂತ ಬಂದಾಗ ಬರೀ ಪ್ರಾಬ್ಲಮಿಗೆ 6 ಮಾರ್ಕ್ಸ್ ಏನಲ್ಲ. ಅರ್ಥ ಆಯ್ತಲ್ಲ? ಪ್ರಾಬ್ಲಮ್ 6 ಮಾರ್ಕ್ಸಿಗೆ ಏನು ಕೊಡ್ತಿಲ್ಲ. ಇಟ್ ಕ್ಯಾನ್ ಬಿ 3+3, ಇಟ್ ಕ್ಯಾನ್ ಬಿ 2+4. ಓಕೆ, ಈಸಿ ಪ್ರಾಪರ್ಟಿ ಕೇಳಿದ್ರೆ 2 ಮಾರ್ಕ್ಸ್, ಕಷ್ಟ ಇರೋದು ಕೇಳಿದ್ರೆ 3 ಮಾರ್ಕ್ಸ್. ಸೊ 3 ಮಾರ್ಕ್ಸಿಗೆ ಪ್ರಾಪರ್ಟಿ ಕೇಳಿದಾರೆ ಅಂದರೆ ರಿಮೈನಿಂಗ್ 3 ಮಾರ್ಕ್ಸಿಗೆ ಪ್ರಾಬ್ಲಮ್ ಕೇಳಬೇಕು. ಸೊ 3 ಮಾರ್ಕ್ಸಿಗೆ ಪ್ರಾಬ್ಲಮ್ಮು ಲೆಂದಿ ಕೇಳೋದಿಲ್ಲ, ಈಸಿ ಹೇಳ್ತಾರೆ. ಹಾಗಾಗಿ ಫಸ್ಟ್ ಈಸಿ ಇರೋ ಪ್ರಾಬ್ಲಮ್ಸ್ ಯಾವ್ದಾವ್ದಿದೆ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಹಿಯರ್ ಯು ಕ್ಯಾನ್ ಈಸಿಲಿ ಐದರ್ ಫ್ರಮ್ ದಿಸ್ ಒನ್ ಆರ್ ಫ್ರಮ್ ಎಲ್ ಪಿ ಪಿ. ಆ್ಯಂಡ್ ಒನ್ ಮೋರ್ ಸಜೆಷನ್, ನೀವು ಇದುವರೆಗೂ ಎಲ್ ಪಿ ಪಿನೇ ಪ್ರಾಕ್ಟೀಸ್ ಮಾಡಿದ್ರೆ ಅಂದರೆ ಲಾಸ್ಟ್ ಮೂಮೆಂಟಿಗೆ ಬಂದುಬಿಟ್ಟು ಮ್ಯಾಮ್ ಹೇಳಿದ್ದಾರೆ ಈಸಿ ಪ್ರಾಬ್ಲಮ್ಸು ಅದು ಇದು ಅಂತೇಳಿ ಲಾಸ್ಟ್ ಮೂಮೆಂಟಿಗೆ ಬಂದು ಪ್ರಾಕ್ಟೀಸ್ ಮಾಡಬೇಡಿ ಈ ಚಾಪ್ಟರ್ನ. ಓಕೆ, ಯಾರು ಸ್ಟಾರ್ಟಿಂಗಿಂದನೂ ಕ್ಯಾಲ್ಕುಲಸ್ ಮಾಡಿದಿರೋ ಅವರಷ್ಟೇ ಇದನ್ನು ಮುಟ್ರಿ, ಇಲ್ಲ ಅಂದರೆ ಮುಟ್ಟಕ್ಕೂ ಹೋಗ್ಬೇಡಿ ಇದನ್ನು. ಅರ್ಥ ಆಯ್ತಲ್ಲ? ರೈಟ್? ಐ ಹೋಪ್ ಸೊ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಮೀನ್. ರೈಟ್? ಸೊ ಇಲ್ಲಿಗೆ ನಿಮ್ಮ ಯಾವುದು ಸಜೆಷನು, ಇಂಟಿಗ್ರೇಷನ್ ಆ್ಯಂಡ್ ಎಲ್ ಪಿ ಪಿ ಅಂದರೆ 6 ಮಾರ್ಕ್ಸ್ ರಿಲೇಟೆಡ್ ಮುಗೀತು. ದೆನ್ ಕಮಿಂಗ್ ಟು 4 ಮಾರ್ಕ್ಸ್. 4 ಮಾರ್ಕ್ಸ್ ಅಂತ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿದೆ ಎಲ್ಲಿಂದ ಬರುತ್ತೆ. ಎಸ್, ಯಾವ ಚಾಪ್ಟರಿಂದ ಬರುತ್ತೆ ಬಂದರೆ, ಒಂದು ಡಿಟರ್ಮಿನೆಂಟ್ಸಿಂದ ಬರುತ್ತೆ, ಇಲ್ಲ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಬಿಲಿಟಿ. ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ಆಲ್ರೆಡಿ ನಿಮಗೆ, ಸ್ಟ್ರಾಟಜಿ ವಿಡಿಯೋ ಹೇಳಿದಾಗ, ಹೌದಲ್ವಾ? ಸಾರಿ, ಬ್ಲೂ ಪ್ರಿಂಟ್ ಅನಾಲಿಸಿಸ್, ಕ್ವಶನ್ ಪೇಪರ್ ಅನಾಲಿಸಿಸ್ ಹೇಳಿದಾಗ ಹೇಳಿದ್ದೀನಿ. ಸೊ ಬಂದರೆ ಡಿಟರ್ಮಿನೆಂಟ್ಸು, ಇಲ್ಲ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಬಿಲಿಟಿ. ಸೊ ಡಿಟರ್ಮಿನೆಂಟ್ಸಲ್ಲಿ ಅಂತ ಅಂದರೆ ಯಾವ ಥರ ಬರುತ್ತೆ ಮ್ಯಾಮ್, ಯಾವ್ದು ಬರಬಹುದು ಅಂತ ಅಂದರೆ, ಲಾಸ್ಟ್ ಎಕ್ಸಸೈಸ್ ಇದೆಯಲ್ಲ ಅದು ನಿಮಗೆ ಈಕ್ವೇಷನ್ಸ್, ಅದು 5 ಮಾರ್ಕ್ಸಿಗೆ ಬರುತ್ತೆ ಅಂತ ಗೊತ್ತಿದೆ. ಆದಮೇಲೆ 4 ಮಾರ್ಕ್ಸಿಗೆ ಯಾವ್ದು ಬರುತ್ತೆ ಅಂದರೆ, ಚಾನ್ಸಸ್ ಇದೆ ಈ ಥಿಯರಮ್ ಕೊಡೋದು. ಓಕೆ, ದಿಸ್ ಥಿಯರಮ್ ಕ್ಯಾನ್ ಬಿ ಆಸ್ಕ್ಡ್ ಫಾರ್ 4 ಮಾರ್ಕ್ಸ್. ಓಕೆ, ಒಂದ್ಸತಿ ಕೇಳಿದ್ದಾರೆ, ಕೇಳಬಹುದು ಅನ್ನೋ ಚಾನ್ಸ್ ಇದೆ, ರಿಸ್ಕ್ ತಗೋಬೇಡಿ. ಯಾಕೆ ಅಂದರೆ ನಮಗೆ 30ಗೆ 30 ಬೇಕು ಅಂದರೆ ನಾನು ಅಕ್ಯುರೇಟಾಗಿ ಓದಲೇಬೇಕು. ಅರ್ಥ ಆಯ್ತಲ್ಲ? ಸೊ ಥಿಯರಮ್ ಕೇಳ್ಬೋದು. ಬಿಟ್ಟರೆ
ತುಂಬ ಇಂಪಾರ್ಟೆಂಟ್ ಇರೋದು ಈ ಟೈಪ್ ಆಫ್ ಕ್ವಶನ್ ಇದೆಯಲ್ಲ, ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವೇರ್ ಇನ್ ದೇ ವಿಲ್ ಗಿವ್ ಯು ದ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆ್ಯಂಡ್ ಯು ಹ್ಯಾವ್ ಟು ಸ್ಯಾಟಿಸ್ಫೈ ದಿಸ್ ಈಕ್ವೇಷನ್. ಅರ್ಥ ಆಯ್ತಲ್ಲ? ಸೊ ಇದನ್ನು ನೀವು ಪ್ರೂವ್ ಮಾಡಬೇಕು. ತುಂಬ ಈಸಿ ಇದೆ, ಈಸಿಯಾಗಿ ಮಾಡ್ಬೋದು, ನಥಿಂಗ್ ಟು ವರಿ. ಆ್ಯಂಡ್ ಸಿಮಿಲರ್ಲಿ ಇದೊಂದು ಟೈಪ್ ಆಫ್ ಎಕ್ಸಾಂಪಲ್ ಇದೆ. ಓಕೆ, ಇದೇನಿದೆಯಲ್ಲ ಇದನ್ನು ಕೇಳೋದಿಲ್ಲ ಅಂತ ತುಂಬ ವರ್ಷ ಅನ್ಕೊಂಡಿದ್ವಿ. ಬಟ್ ಐ ಥಿಂಕ್ 2023 ಐ ಗೆಸ್. ಓಕೆ, ಸೊ 2023 ಅಥವಾ ಯಾವಾಗೋ ಒಂದ್ಸತಿ ಇದನ್ನ ಕೇಳಿದ್ದಾರೆ. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ಬಿ ಅವೇರ್. ಈ ಪಾರ್ಟ್ ಆಫ್ ಕ್ವಶನ್ ನಾವು ಇದಕ್ಕಿಂತ ಮುಂಚೆ ಸ್ಟೂಡೆಂಟ್ಸಿಗೆ ಏನು ಗೊತ್ತಾ, ಬರೀ ಇದೊಂದು ಎಕ್ಸಾಂಪಲ್ಲು, ಆಮೇಲೆ ಇದ್ರ ಬೇಸ್ ಮೇಲೆ ಎಕ್ಸಸೈಸ್ ಕ್ವಶನ್ ಇತ್ತು. ಯಾವುದು ಇದು? ಯಾವುದು? ಕ್ವೆಶನ್ ನಂಬರ್ 13. ಇದನ್ನು ಹೇಳ್ತಾ ಇದ್ವಿ. ಎರಡೇ ಕ್ವಶನ್ ಅವ್ರಿಗೆ ಹೇಳ್ಕೊಡ್ತಾ ಇದ್ವಿ, ಇದ್ರ ಬೇಸ್ ಮೇಲೆ ಮಾಡ್ಬೋದು ಅಂತೇಳಿ. ಬಟ್ ರೀಸೆಂಟ್ಲಿ ಯಾವುದೋ ಒಂದು ಇಯರಲ್ಲಿ ಅವ್ರು ಏನು ಮಾಡಿದ್ರು, ಈ ಪ್ಯಾಟರ್ನ್ ಇರೋ ಕ್ವಶನ್ನ 4 ಮಾರ್ಕ್ಸಿಗೆ ಕೇಳಿಬಿಟ್ರು. ಸೊ ಸ್ಟೂಡೆಂಟ್ಸ್ ಹೂ ಆರ್ ಥರೋ ವಿತ್ ಕಾನ್ಸೆಪ್ಟ್ಸ್ ಅವ್ರು ಸಾಲ್ವ್ ಮಾಡ್ಕೊಂಡು ಬಂದರು. ಯಾರು ಥರೋ ಇಲ್ಲೋ ಅವರು ಮ್ಯಾಮ್ ಕೆ ವ್ಯಾಲ್ಯೂ ಮಾಡಿದ್ವಿ ಅಂತ ಹೇಳಿದ್ರು. ಅರ್ಥ ಆಯ್ತಲ್ಲ? ಸೊ ಮೈ ಸಜೆಷನ್ ಈಸ್ ಪ್ಲೀಸ್ ಪ್ರಾಕ್ಟೀಸ್ ಆಲ್ ದೀಸ್ ಕ್ವೆಶನ್ಸ್. ಓನ್ಲಿ 5 ಕ್ವೆಶನ್ಸ್ ಐ ಗೆಸ್. ಸಿ ಎಷ್ಟು? 2, 3, 4, 5 ಕ್ವೆಶನ್ ಪ್ರಾಕ್ಟೀಸ್ ಮಾಡಿದ್ರೆ 4 ಮಾರ್ಕ್ಸ್ ಆರಾಮಾಗಿ ಬರುತ್ತೆ. ಅರ್ಥ ಆಯ್ತಲ್ಲ? ಇಲ್ಲ ಮ್ಯಾಮ್ ನಮಗೆ ಇದು ಕಷ್ಟ ಆಗುತ್ತೆ ಅಂತಂದ್ರೆ, ನಾವು ಕೆ ವ್ಯಾಲ್ಯೂ ಕಲ್ತಿದ್ದೀವಿ ಅಂದರೆ ಪ್ಲೀಸ್ ಗೋ ವಿತ್ ಕೆ ವ್ಯಾಲ್ಯೂ ಕ್ವೆಶನ್ಸ್. ಸೊ ಕೆ ವ್ಯಾಲ್ಯೂ ಕ್ವೆಶನ್ಸ್ ಅಲ್ಲೂ ಕೂಡ ಅಷ್ಟೇ ಈಸಿಯಾಗಿ 26, 27, 28, 29, 30 ಇದು 5 ಕ್ವೆಶನ್ಸು ಪ್ಲಸ್ ಇದು ಒಂದು ಕ್ವೆಶನ್ ನಿಮಗೆ ಗೊತ್ತಿರಬೇಕು. ಅರ್ಥ ಆಯ್ತಲ್ಲ? ಸೊ ಈ ಕ್ವೆಶನ್ಸು ನಿಮಗೆ ಏನಾಗುತ್ತೆ, 4 ಮಾರ್ಕ್ಸಿಗೆ ಕೇಳ್ತಾರೆ. ಅರ್ಥ ಆಯ್ತಲ್ಲ? ಸೊ ಈ ಕ್ವೆಶನ್ಸ್ ಏನು ಮಾಡ್ತಾರೆ, 4 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಅಲ್ಲಿಗೆ ಎಷ್ಟಾಯಿತು ನಿಮ್ಮದು ಈಗ? ಎಸ್, ಹೌ ಮಚ್? It is 6 plus 4. So overall we have completed 10 mark strategy in 10 minutes, right? So next ನಾವು ಡಿಸ್ಕಸ್ ಮಾಡೋದು ಯಾವುದು ಅಂದರೆ ಪಾರ್ಟ್ ಡಿ ಅಲ್ಲಿ. ಪಾರ್ಟ್ ಡಿ ಅಲ್ಲಿ ನಿಮಗೆ ಎಷ್ಟು ಕ್ವೆಶನ್ಸ್ ಬರುತ್ತೆ, ಎಷ್ಟು ಮಾಡಬೇಕು ಅನ್ನೋದನ್ನು ಡಿಸ್ಕಸ್ ಮಾಡೋಣ, ರೈಟ್? ಓಕೆ, ಲೆಟ್ ಮಿ ಗೋ ಅಹೆಡ್. ಯಾ, ಸಿ ಪಾರ್ಟ್ ಡಿ ಅಲ್ಲಿ ನಿಮಗೆ ಬರೋದು ಕ್ವಶನ್ ನಂಬರ್ 39 ಇಂದ ಕ್ವಶನ್ ನಂಬರ್ 45 ವರೆಗೂ, ಕರೆಕ್ಟಾ? ರೈಟ್. ಕ್ವೆಶನ್ ನಂಬರ್ 39 ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್. ಅದರಲ್ಲೂ ಫಂಕ್ಷನ್ಸ್ ಇಂದಾನೆ ಇರುತ್ತೆ, ಯಾಕಂದ್ರೆ ರಿಲೇಷನ್ಸ್ ಇಂದ ಕ್ವಶನ್ ಏನಾಗುತ್ತೆ 3 ಮಾರ್ಕ್ಸಿಗೆ ಬರುತ್ತೆ, ರೈಟ್? ಆ್ಯಂಡ್ 40 ಕ್ವೆಶನ್ ನಂಬರ್ 40 ಮ್ಯಾಟ್ರಿಸಸ್, 41 ಡಿಟರ್ಮಿನೆಂಟ್ಸ್, 42 ಸೆಕೆಂಡ್ ಆರ್ಡರ್, ಆ್ಯಂಡ್ 43 ಇಂಟಿಗ್ರೇಷನ್, 44 ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರಲ್ಸ್, 45 ಡಿಫ್ರೆನ್ಷಿಯಲ್ ಇಕ್ವೇಶನ್ ಇಂದ ಇರುತ್ತೆ. ಸೊ ಈ ರೀತಿ ನಿಮಗೆ ಏನಾಗುತ್ತೆ, ಕ್ವೆಶನ್ಸ್ ಡಿಸ್ಟ್ರಿಬ್ಯೂಟ್ ಆಗಿದ್ದಾವೆ, ಹೌದಲ್ವಾ? ಸೊ ಇದರಲ್ಲಿ ಆ್ಯಕ್ಚುಲಿ ನಿಮಗೆ ಆಗ್ತಾ ಇರೋದೇನು ಅಂದರೆ, ಎಷ್ಟು ಕ್ವಶನ್ಸ್ ಕೇಳ್ತಾ ಇದ್ದಾರೆ ಅಬ್ಸರ್ವ್ ಮಾಡಿ. ದೇ ಆರ್ ಆಸ್ಕಿಂಗ್ ಯು 7 ಕ್ವೆಶನ್ಸ್, ಬಟ್ ಯು ಹ್ಯಾವ್ ಟು ಅಟೆಂಡ್ ಓನ್ಲಿ 4 ಕ್ವೆಶನ್ಸ್ ಟು ಗೆಟ್ 4 into 5 ಎಷ್ಟು? 5 ಮಾರ್ಕ್ಸ್ ಕ್ವಶನ್ಸ್ ತಾನೇ ಇಲ್ಲಿ. ಸೊ 4 into 5 20 ಮಾರ್ಕ್ಸ್. 20 ಮಾರ್ಕ್ಸ್ ಬರಲಿಕ್ಕೆ ನೀವು 4 ಕ್ವಶನ್ ಅಟೆಂಡ್ ಮಾಡಬೇಕು. ನನ್ನ ಚಾಯ್ಸ್ ನಿಮಗೋಸ್ಕರ ಏನು ಅಂತ ಅಂದರೆ, ನಾನು ಯಾವುದು ಬಿಟ್ಟಿದ್ದೀನಿ ಹೇಳಬೇಕು ಅಂತ ಅಂದರೆ, ಒನ್ ಈಸ್ ಇಂಟಿಗ್ರೇಷನ್ ಆ್ಯಂಡ್ ಡಿಫ್ರೆನ್ಷಿಯಲ್ ಇಕ್ವೇಷನ್. ಇವೆರಡನ್ನ ನಾನು ಚಾಯ್ಸಿಂದ ತೆಗೆದಿದ್ದೀನಿ. ಅರ್ಥ ಆಯ್ತಲ್ಲ? ಸೊ ಫಸ್ಟ್ ನೀವು ಅಟೆಂಡ್ ಮಾಡಬೇಕಾಗಿರೋ ಕ್ವಶನ್ ಯಾವುದು ಅಂದರೆ, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಮತ್ತು ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರೇಷನ್. ಇವೆರಡನ್ನ ಫಸ್ಟ್ ಅಟೆಂಡ್ ಮಾಡಿರಿ. ಯಾಕೆ ಮ್ಯಾಮ್ ಇವೆರಡು ಮ್ಯಾಟ್ರಿಸಸ್, ಡಿಟರ್ಮಿನೆಂಟ್ ಇವೆಲ್ಲನೂ ಈಸಿ ಇದಾವಲ್ಲ ಅಂತ ಅಂದರೆ, ಇವೆರಡು ಲೆಸ್ ಟೈಮ್ ಕನ್ಸ್ಯೂಮಿಂಗ್. ಕಮ್ಮಿ ಟೈಮಲ್ಲಿ ಒಂದು ಹಾರ್ಡ್ಲಿ ನೀವು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂದರೆ ಒಂದು 2 ಮಿನಿಟ್ಸ್ ಸಾಕು. ಇಮ್ಮಿಡಿಯೇಟಾಗಿ ಒಂದು 4-5 ಸ್ಟೆಪ್ ಇದ್ದಾವೆ, ಇಮ್ಮಿಡಿಯೇಟಾಗಿ ಬರೆದು ಬಿಡ್ತೀರಾ. ಡಿಪೆಂಡ್ಸ್ ಆನ್ ಯುವರ್ ಪ್ರಾಕ್ಟೀಸ್. ಓಕೆ, ನೀವು ಏನೂ ಪ್ರಾಕ್ಟೀಸ್ ಮಾಡಲಿಲ್ದಂಗೆ ಹಂಗೆ ನಿಮಗೆ ಕ್ವಶನ್ ಪೇಪರ್ ತಂದು ಕೊಟ್ರು ನೀವು ಪಾಸ್ ಆಗೋಕ್ಕೆ ಚಾನ್ಸ್ ಇಲ್ಲ. ಬಟ್ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂದರೆ ಡೆಫಿನೆಟ್ಲಿ ಪಾಸ್ ಆಗ್ತೀರಾ. ಅರ್ಥ ಆಯ್ತಲ್ಲ? ಸೊ ಇವೆರಡು ಕ್ವಶನ್ಸ್ ಏನಿದಾವಲ್ಲ, ಇವೆರಡು ನಿಮಗೆ ಕಮ್ಮಿ ಟೈಮಲ್ಲಿ ಮುಗಿಯುತ್ತೆ. ಸೊ ಫಸ್ಟ್ ಇವೆರಡು ಮುಗಿಸ್ರಿ. ಅಲ್ಲಿಗೆ ಎಷ್ಟಾಯಿತು? 5 2s 10. ಅಲ್ಲಿಗೆ ಪ್ರೀವಿಯಸಲ್ಲಿ 10 + 10 20 ಮಾರ್ಕ್ಸ್. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ನೀವು ಪ್ರಿಪ್ರೇಷನ್ ಮಾಡಬೇಕಾಗಿರೋದು ಮ್ಯಾಟ್ರಿಸಸ್ಸು, ಡಿಟರ್ಮಿನೆಂಟ್ಸು. ಇನ್ ಕೇಸ್ ಇವೆರಡನ್ನ ಥರೋ ಪ್ರಿಪೇರ್ ಆಗಿದ್ದೀರಾ ಅಂದರೆ ಇದರಲ್ಲಿ ನಿಮಗೆ ಟೈಮ್ ವೇಸ್ಟ್ ಆಗಲ್ಲ. ಇವೆರಡು ಏನು ಡಿಮ್ಯಾಂಡ್ ಮಾಡುತ್ತೆ ಅಂದರೆ, ನಿಮ್ಮ ಥರೋ ಪ್ರಿಪ್ರೇಷನ್ ಇದ್ದರೆ ಮಾತ್ರ ಇವೆರಡು ಕ್ವಶನ್ಸು ಅಟೆಂಡ್ ಮಾಡ್ತೀರಾ ಪರ್ಫೆಕ್ಟಾಗಿ. ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ, ಈ ಕ್ವಶನ್ಸ್ ನೀವು ಅಟೆಂಡ್ ಮಾಡ್ತೀರಾ, ಬಟ್ ಎಲ್ಲೋ ಒಂದು ಕಡೆ ಪ್ಲಸ್ ಓ ಮೈನಸ್ ಮಿಸ್ ಆಗಿಬಿಟ್ಟು ಯು ವಿಲ್ ಲೂಸ್ ದ ಮಾರ್ಕ್ಸ್. ಅರ್ಥ ಆಯ್ತಲ್ಲ? ಐ ಟೋಲ್ಡ್ ಯು ರೈಟ್. ಇವೆರಡು ಎಂಥವು ಅಂತಂದರೆ, ಎಷ್ಟು ಈಸಿಯಾಗಿ ಮಾರ್ಕ್ಸ್ ಕೊಡುತ್ತೋ ಅಷ್ಟು ಈಸಿಯಾಗಿ ಮಾರ್ಕ್ಸ್ ತಗೊಂಡು ಹೋಗುತ್ತೆ. ಯಾಕೆ ಅಂತಂದರೆ, ಸ್ಮಾಲ್ ಪ್ಲಸ್ ಆರ್ ಮೈನಸ್ ಆ್ಯಂಡ್ ಯುವರ್ ಹೋಲ್ ಪ್ರಾಬ್ಲಮ್ ಈಸ್ ರೂಯಿಂಡ್. ಯು ಕಾಂಟ್ ಸಾಲ್ವ್ ಇಟ್ ಪ್ರಾಪರ್ಲಿ ದೆನ್. ಅರ್ಥ ಆಯ್ತಲ್ಲ? ಆ್ಯಂಡ್ ರೀಚೆಕ್ ಮಾಡೋಕ್ಕೆ ಟೈಮ್ ವೇಸ್ಟ್ ಆಗುತ್ತೆ. ಹಾಗಾಗಿ ಫಸ್ಟು ಸೆಕೆಂಡ್ ಆರ್ಡರ್ ಡೆರಿವೇಟಿವ್, ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ ಅಟೆಂಡ್ ಮಾಡಿದ್ಮೇಲೆ ಫಂಕ್ಷನ್ಸ್ ಅಟೆಂಡ್ ಮಾಡಿರಿ ಫಸ್ಟು.
ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇಂದು ಕ್ವಶನ್ ಒಂದು 4 ಇದಾವೆ ಅನ್ಸುತ್ತೆ. ಐ ವಿಲ್ ಟೆಲ್ ಯು ದ ಕ್ವಶನ್ಸ್. ಓಕೆ, ಸೊ 4 ಇದಾವೆ, ಈಸಿ ಇದಾವೆ, ಅಟೆಂಡ್ ಮಾಡ್ರಿ. ಮ್ಯಾಟ್ರಿಸಸ್ ಡಿಟರ್ಮಿನೆಂಟ್ಸ್ ಇವೆರಡು ಸೇಫರ್ ಸೈಡಿಗೆ ಕಲ್ತಿರಿ. ಫಸ್ಟು ಸೆಕೆಂಡ್ ಆರ್ಡರ್ ಡೆರಿವೇಟಿವ್, ಅಪ್ಲಿಕೇಶನ್ ಆಫ್ ಇಂಟೆಗ್ರೇಷನ್, ಇವೆರಡರಲ್ಲಿ ಯಾವುದಾದ್ರು ಒಂದು, ದೆನ್ ಫಂಕ್ಷನ್ಸ್, ದೆನ್ ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ನ ನೀವೇನು ಮಾಡಬೇಕಾಗಿದೆ, ಅಟೆಂಡ್ ಮಾಡಬೇಕಾಗಿದೆ. ಅರ್ಥ ಆಯ್ತಲ್ಲ? ಇಂಟಿಗ್ರಲ್ಲು ಮತ್ತು ಡಿಫ್ರೆನ್ಷಿಯಲ್ ಇಕ್ವೇಷನ್ನು ಈಸಿ ಇರ್ತವೆ, ಆದರೆ ನಾನು ಅದನ್ನು ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟಿಲ್ಲ, ಕನ್ಸಿಡರಿಂಗ್ ದಟ್ ಯು ಆರ್ most of the students who are viewing this lecture are the ones who are like last moment students. So considering that thing, I'm not focusing on these two. ಅರ್ಥ ಆಯ್ತಲ್ಲ? ಇಲ್ಲ ಅಂತಂದ್ರೆ ನೀವು ಇದನ್ನ ಸಾಲ್ವ್ ಮಾಡ್ತೀರಾ ಅಂತಂದ್ರೆ ವೆಲ್ ಅಂಡ್ ಗುಡ್, ಐ ಡೋಂಟ್ ಸ್ಟಾಪ್ ಯು. ಓಕೆ, ರೈಟ್. ಕಮಿಂಗ್ ಟು ಕ್ವೆಶನ್ಸ್ ಡಿಸ್ಕಷನ್. ಸೊ ಫಸ್ಟ್ ಕ್ವೆಶನ್ಸ್ ಡಿಸ್ಕಸ್ ಮಾಡೋಣ. ಎಸ್, ಕಮಿಂಗ್ ಟು ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅಲ್ಲಿ ಯಾವ್ದು ಮ್ಯಾಮ್ ಓದೋದು ಅಂತ ಅಂದ್ರೆ ಎಕ್ಸಾಂಪಲ್ ನಂಬರ್ 37 ಇದೆಯಲ್ಲ, ತುಂಬಾ ಈಸಿ ಇದೆ, ಇದನ್ನ ಓದ್ರಿ. ಯಾರಿಗಾದ್ರೂ ಇದು ಸೇಮ್ ಪಾರ್ಟ್ ಡಿ ಇದು ಟೋಟಲ್ ರಿವಿಷನ್ ಮಾಡಿಸ್ರಿ ಅಂತ ಏನಾರ ಅನ್ಸುತ್ತೆ ಅಂತಂದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಐ ವಿಲ್ ಡೆಫಿನೆಟ್ಲಿ ಪಾರ್ಟ್ ಡಿ ಟೋಟಲ್ ಕ್ವಶನ್ಸ್ನ ನಾನು ಪ್ರಾಕ್ಟೀಸ್ ಮಾಡಿಸ್ಬಿಡ್ತೀನಿ ಒಂದು ಕ್ಲಾಸಲ್ಲಿ. ಅರ್ಥ ಆಯ್ತಲ್ಲ? ಆ ಕ್ಲಾಸ್ ನೀಟಾಗಿ ನೋಡ್ಬಿಟ್ಟು ನೀಟಾಗಿ ಕಲೀರಿ. ನೀಟಾಗಿ ಆ ಕ್ವಶನ್ಸ್ನ, ಆ ಸ್ಟೆಪ್ಸ್ನ ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು ನೀವು. ಅರ್ಥ ಆಯ್ತಲ್ಲ? ಸೊ ಕ್ವೆಶನ್ ನಂಬರ್ ಅಲ್ಲ, ಎಕ್ಸಾಂಪಲ್ ನಂಬರ್ 37 ಆ್ಯಂಡ್ ದೆನ್ ಎಕ್ಸಾಂಪಲ್ ನಂಬರ್ 38. ಇವೆರಡು ಎಕ್ಸಾಂಪಲ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಇರೋದು, ಕೇಳೋ ಚಾನ್ಸಸ್ ಜಾಸ್ತಿ ಇದೆ, ರೈಟ್? ಆ್ಯಂಡ್ ದೆನ್ ಕಮಿಂಗ್ ಟು ಕ್ವೆಶನ್ ನಂಬರ್, ದೀಸ್ ಆರ್ ದ ಕ್ವೆಶನ್ಸ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್. ಇದು ಸ್ವಲ್ಪ ಕಮ್ಮಿ ಪ್ರಿಫರೆನ್ಸ್ ಕೊಡ್ರಿ. ಓಕೆ, ಇದು ಸ್ವಲ್ಪ ಕಮ್ಮಿ ಪ್ರಿಫರೆನ್ಸ್ ಕೊಡಿ. ಫಸ್ಟ್ ಇವನ್ ಮುಗಿಸ್ರಿ, ದೆನ್ ಇದನ್ನ ಕಲೀರಂತೆ. ಅರ್ಥ ಆಯ್ತಲ್ಲ? ಇದು ಆಮೇಲೆ ಇವನ್ ಕ್ವೆಶನ್ ನಂಬರ್ 11 ಕೂಡ ಇದೆ, ಅದನ್ನು ಕೂಡ 11 ಆ್ಯಂಡ್ 12 ಇವು ಮುಗಿಸಿದ ಮೇಲೆ ಮಾಡ್ರಿ. ಅರ್ಥ ಆಯ್ತಲ್ಲ? ಸೊ ಹಾರ್ಡ್ಲಿ ಎಷ್ಟು 5 ಪ್ಲಸ್ ಇಲ್ಲಿ ಎಷ್ಟು 6 ಕ್ವಶನ್ಸ್ ಇದೆ, 6 ಪ್ಲಸ್ 2 ಕ್ವೆಶನ್ಸ್ ಆ್ಯಂಡ್ 11th ಕ್ವೆಶನ್ ಅಂತ ಬರೋ 6 3 9 ಕ್ವೆಶನ್ಸ್. ಆರಾಮಾಗಿ 9 ಕ್ವೆಶನ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ 5 ಮಾರ್ಕ್ಸ್ ಬಂದ್ಬಿಡುತ್ತೆ. ಓಕೆ, ಸೊ ಯು ಕ್ಯಾನ್ ಈಸಿಲಿ ಡೂ ಇಟ್. ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ದೆನ್ ಇಟ್ ಕಮ್ಸ್ ಟು ಯುವರ್ ಅಪ್ಲಿಕೇಶನ್ಸ್ ಆಫ್ ಇಂಟೆಗ್ರಲ್ಸ್. ಅದರಲ್ಲೂ ಅಷ್ಟೇ ತುಂಬಾ ಅಂದರೆ ತುಂಬ ಈಸಿ ಇದೆ. ಜಸ್ಟ್ ಒಂದು ಫಾರ್ಮುಲಾ ನೆನ್ಪಿಟ್ಕೋಬೇಕಷ್ಟೇ, ಬಿಟ್ರೆ ಇನ್ನೇನು ಇಲ್ಲ, ಅದನ್ನ ಆರಾಮಾಗಿ ನೀವು ಮಾಡ್ಬೋದು. ಓಕೆ, ಸೊ ಅದರಲ್ಲಿ ಇವೆರಡು ಎಕ್ಸಾಂಪಲ್ಸ್ನ ಫಸ್ಟ್ ಕಲೀರಿ. ಆ್ಯಂಡ್ ಒನ್ ಮೋರ್ ಥಿಂಗ್ ನೆನ್ಪಿಟ್ಕೊಳ್ಳಿ, ನಾನು ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಮಾಡೋ ಮಿಸ್ಟೇಕ್ ಅಬ್ಸರ್ವ್ ಮಾಡಿದ್ದೀನಿ. ಏನಂತ ಅಂದರೆ ಡೆರಿವೇಷನ್ ಮಾಡ್ತಾರೆ, ಡಯಾಗ್ರಾಮು ಬರೀತಾರೆ, ಹಿಂಗೆ ಸರ್ಕಲ್ ಬರೀತಾರೆ, ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್, ಬಟ್ ಇಲ್ಲಿ ಪಾಯಿಂಟ್ಸ್ ಮೆನ್ಷನ್ ಮಾಡಲ್ಲ. ಈ ಕೋಆರ್ಡಿನೇಟ್ಸ್ ನೀವು ಮೆನ್ಷನ್ ಮಾಡಿಲ್ಲ ಅಂದರೆ ನಿಮ್ಮ ಮಾರ್ಕ್ಸ್ ಹೋಗುತ್ತೆ. ಯಾಕಂದರೆ ನೀವು ಔಟ್ ಆಫ್ ಔಟ್ ತೆಗಿಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಅಂದರೆ ಯು ಶುಡ್ ನಾಟ್ ಇವನ್ ಮಿಸ್ ಎ ಸಿಂಗಲ್ ಥಿಂಗ್. ಅರ್ಥ ಆಯ್ತಲ್ಲ? ಸಿಂಗಲ್ ಸಿಲ್ಲಿ ಮಿಸ್ಟೇಕು ಕೂಡ ನೀವು ಅಫೋರ್ಡ್ ಮಾಡಂಗಿಲ್ಲ. ಪಾಸ್ ಆಗೋ ಕೆಟಗರಿ ಇರ್ತಾರಲ್ಲ, ಅವ್ರು ಬರೀ ಏನೋ ಹಿಂಗೆ ಏನಂತಾರದು, ಬರೀ ಹಿಂಗೆ ಸರ್ಕಲ್ ಹಾಕಿ ಹಿಂಗೆ ಬರ್ದಿದ್ರು ಮಾರ್ಕ್ಸ್ ಕೊಡ್ತೀವಿ ನಾವು. ಆದರೆ 100ಗೆ 100 ತೆಗಿಯೋರಿಗೆ ಬರೀ ಹಿಂಗೆ ಬರೆದ್ರೆ ನಾವು ಮಾರ್ಕ್ಸ್ ಕೊಡಲ್ಲ. ಓಕೆ, ದಟ್ಸ್ ವೈ ಬಿ ಅವೇರ್ ಆಫ್ ಇಟ್, ರೈಟ್? ಸೊ ಇವೆರಡು ಎಕ್ಸಾಂಪಲ್ಸ್ನ ಮುಗಿಸ್ರಿ. ಇವೆರಡು ಮುಗಿಸಿದ್ರೆ ಈ ಎಕ್ಸಸೈಸ್ ಬರುತ್ತೆ. ಆ್ಯಂಡ್ ಆಲ್ಸೋ ಐ ವುಡ್ ಸಜೆಸ್ಟ್, ಸಿನ್ಸ್ ಈ ಚಾಪ್ಟರ್ ತುಂಬ ಅಂದರೆ ತುಂಬ ಸಣ್ಣದು ಚಾಪ್ಟರ್, ನೀವೇನು ಮಾಡಬೇಕಾಗಿದೆ ಅಂತ ಅಂದರೆ ಯು ಶುಡ್ ಆಲ್ಸೋ ಕಂಪ್ಲೀಟ್ಲಿ ಫೋಕಸ್ ಆನ್ ಮಿಸಲೇನಿಯಸ್ ಎಕ್ಸಾಂಪಲ್ಸ್ ಆಲ್ಸೋ. ಅರ್ಥ ಆಯ್ತಲ್ಲ? ಸೊ ಇದನ್ನ ಇಗ್ನೋರ್ ಮಾಡಕ್ಕೆ ಹೋಗ್ಬೇಡಿ, ಯಾಕೆಂದರೆ 5 ಮಾರ್ಕ್ಸ್ ಈಸಿಯಾಗಿ ಬರ್ತಾ ಇದೆ ಬೈ ಜಸ್ಟ್ ಪ್ರಾಕ್ಟೀಸಿಂಗ್ ಸಮ್ 5 or 6 ಕ್ವೆಶನ್ಸ್, ರೈಟ್? ಸೊ ಇದನ್ನ ನೀವು ಮಾಡಿಬಿಟ್ರೆ ಇಲ್ಲೂ ನಿಮಗೆ 5 ಮಾರ್ಕ್ಸ್ ಆರಾಮಾಗಿ ಸಿಗುತ್ತೆ. ಅರ್ಥ ಆಯ್ತಲ್ಲ? ಸೊ ನಾನು ಹೇಳ್ತಾ ಇರೋ ಕ್ವಶನ್ಸು 90% ಚಾನ್ಸಸ್ ಇದೆ ಬರೋದು, ರೈಟ್? ಐ ಡೋಂಟ್ ಗ್ಯಾರಂಟಿ 100%. ಆಲ್ ರೈಟ್, ಓಕೆ. ಸೊ ಕಮಿಂಗ್ ಟು ಕ್ವೆಶನ್ ನಂಬರ್ 39 ವಿಚ್ ಇಸ್ ಫಂಕ್ಷನ್ಸ್. ಫಂಕ್ಷನ್ಸ್ ಅಂತ ಕ್ವಶನ್ ನಿಮಗೆ ಕ್ವಶನ್ ನಂಬರ್ 39 ಅಲ್ಲಿ ಏನು ಕೇಳ್ತಾರಲ್ಲ, ಫಂಕ್ಷನ್ಸ್ ಅಂತ ಕೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂತ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಎಕ್ಸಾಂಪಲ್ ನಂಬರ್ 17. ಎಕ್ಸಾಂಪಲ್ ನಂಬರ್ 17 ಏನಿದೆಯಲ್ಲ, ಇದು ತುಂಬ ಇಂಪಾರ್ಟೆಂಟು. ಇದನ್ನು ಸ್ವಲ್ಪ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ರಿ. ಓಕೆ, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸಿಗೆ ನಾನು ನೋಡಿದ್ದೀನಿ, ನಾವು ಒಂದು ಮೆಥಡ್ ನೀಟಾಗಿ ಪ್ರಾಕ್ಟೀಸ್ ಮಾಡಿಸಿರ್ತೀವಿ, ಅವ್ರಿಗೆ ಅದು ಇಷ್ಟ ಆಗದೆ ಟೆಕ್ಸ್ಟ್ ಬುಕ್ಕಲ್ಲಿ ಬರೀ 4 ಲೈನಲ್ಲಿ ಐತಲ್ಲ ಮೇಡಮ್ ಅಂತೇಳಿ ಇದನ್ನು ಮಾಡ್ಬೋದಾ ನಾವು ಅಂತ ಕೇಳ್ತಾರೆ. ಮಾಡ್ಬೋದು, ಬಟ್ ಡೋಂಟ್ ಮಿಸ್ ಔಟ್ ಎ ಸಿಂಗಲ್ ಇನ್ಫಾರ್ಮೇಶನ್ ಫ್ರಮ್ ಹಿಯರ್. ಅರ್ಥ ಆಯ್ತಲ್ಲ? ನೀವು ಇಲ್ಲೇನಿದೆಯಲ್ಲ ಡಿಟ್ಟೋ ಬರೆದ್ರೆ ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ, ಏನು ತೊಂದರೆ ಇಲ್ಲ. ಯಾಕಂದರೆ ನಮ್ಮ ಲೆಕ್ಚರರ್ಸಿಗೆ ಅವರು ಆನ್ಸರ್ಸ್ ವೆರಿಫೈಯಿಂಗ್ ಸ್ಕ್ರಿಪ್ಟ್ ಕೊಡ್ತಾರಲ್ಲ, ಅಂದರೆ ಸಾರಿ, ನಿಮ್ಮ ಇದಕ್ಕೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಕೊಡ್ತಾರೆ. ಓಕೆ, ಸೊ ಆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನಲ್ಲಿ ಅವರು ಮೆನ್ಷನ್ ಮಾಡೋದು ಈ NCERT ಆನ್ಸರೇ. ಹಂಗಂತ ಎಲ್ಲ ಲೆಕ್ಚರರ್ಸು ಅದಕ್ಕಷ್ಟೇ ಮಾರ್ಕ್ಸ್ ಕೊಡ್ತಾರ ಅಂತ ಅಂದರೆ ದಟ್ ಈಸ್ ರಾಂಗ್. ಓಕೆ, ಯಾರಾದರೂ ಫ್ರೆಶರ್ ಇರ್ತಾರಲ್ಲ, ಹೊಸೊಬ್ರು ಇರ್ತಾರೆ, ಅವ್ರಿಗೆ ಗೊತ್ತಾಗ್ತಿಲ್ಲ ಅಂತ ಅಂದರೆ ಅವ್ರು ಏನು ಮಾಡ್ತಾರೆ, ಸ್ಕೀಮ್ ಆಫ್ ವ್ಯಾಲ್ಯೂಯೇಷನಲ್ಲಿ ಏನಿರುತ್ತೆ ಅದನ್ನು ನೋಡಿ ಮಾರ್ಕ್ಸ್ ಕೊಡ್ತಾರೆ. ಬಟ್ ಎಕ್ಸ್ಪೀರಿಯನ್ಸ್ ಇರೋರು ಆದಷ್ಟು ಹೋಗೋದಲ್ಲಿ, ಸೊ ಆ ಎಕ್ಸ್ಪೀರಿಯನ್ಸ್ ಇರೋರು ಏನು ಮಾಡ್ತಾರೆ ಅಂತಂದರೆ ಅಲ್ಲಿ ಏನಾದರೂ ಇರಲಿ, ಬಟ್ ಅವರಿಗೆ ಆಲ್ರೆಡಿ ಕಾನ್ಸೆಪ್ಟ್ ಗೊತ್ತಿರುತ್ತೆ, ಅವ್ರಿಗೆ ಆಲ್ರೆಡಿ ಸ್ಟೆಪ್ಸ್ ಗೊತ್ತಿದೆ. ನೀವು ಹೆಂಗಾದರೂ ಕ್ರಿಯೇಟಿವ್ ಆಗಿ ಹೊಸದಾಗಿ ಬರ್ದಿದ್ದೀರಾ ಅಂದರೂ ಕೂಡ ಆ ಸ್ಟೆಪ್ಸ್ ಕರೆಕ್ಟ್ ಇದಾವೆ ಅಂದರೆ ಡೆಫಿನೆಟ್ಲಿ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ದೋ ಯು ಹ್ಯಾವ್ ಅಪ್ರೋಚ್ಡ್ ಇನ್ ಯೋರ್ ಓನ್ ವೇ.
ಓಕೆ, ಇಟ್ ಈಸ್ ನಾಟ್ ಮ್ಯಾಂಡೇಟರಿ ಟು ಗೋ ವಿತ್ NCERT ಓನ್ಲಿ, ನೆನ್ಪಿರ್ಲಿ. ಆದ್ರೆ NCERT ಒಂದು ಅಥೆಂಟಿಕೇಟೆಡ್ ಗೌರ್ಮೆಂಟ್ ಸೋರ್ಸ್ ಅಷ್ಟೇ, ಅರ್ಥ ಆಯ್ತಲ್ಲ. ಸೊ ನೀವು ಮಾಡ್ಬೋದು, ರೈಟ್. ಕಮಿಂಗ್ ಟು ಕ್ವೆಶನ್, ನೆಕ್ಸ್ಟ್ ಕ್ವೆಶನ್ಸ್ ಯಾವುದು ಅಂತ ಅಂದ್ರೆ ಕ್ವೆಶನ್ ನಂಬರ್ 7, ಕ್ವೆಶನ್ ನಂಬರ್ 9, ಕ್ವೆಶನ್ ನಂಬರ್ 10. ಕ್ವೆಶನ್ ನಂಬರ್ 8 ಏನ್ ಬೇಡ, ಇದು ಓಕೆ, ಇದೇನು ಕೇಳೋ ಚಾನ್ಸಸ್ ಇಲ್ಲ, ಡೋಂಟ್ ಲೀವ್ ಇಟ್. ಕ್ವೆಶನ್ ನಂಬರ್ 8 ಬೇಡ, 7. ಓಕೆ, ಕ್ವೆಶನ್ ನಂಬರ್ 7, ಕ್ವೆಶನ್ ನಂಬರ್, ಜಸ್ಟ್ ಅ ಮಿನಿಟ್, question number 7 and then question number 9 and 10. ಅರ್ಥ ಆಯ್ತಲ್ಲ. ಸೊ ಈ 3 ಕ್ವಶನ್ಸ್ನು ಕೂಡ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ 5 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ಸೊ ನನ್ನ ಪ್ರಿಫರೆನ್ಸ್ ಏನು ಅಂತ ಅಂದ್ರೆ ಪಾರ್ಟ್ ಡಿ ನೀವು ಅಟೆಂಡ್ ಮಾಡ್ತಿರ್ಬೇಕಾದ್ರೆ ದಯವಿಟ್ಟು ಯಾರೂ ಕೂಡ ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ನ ಮುಟ್ಟಕ್ಕೆ ಹೋಗ್ಬೇಡಿ. ಯಾಕೆ ಮ್ಯಾಮ್ ಅಂತ ಅಂದ್ರೆ ಅವು ಈಸಿ ಅನ್ಸಿದ್ರು ಕೂಡ ಆ ಎಕ್ಸಾಮ್ ಹಾಲ್ ಪ್ರೆಷರಲ್ಲಿ ನೀವು ಪ್ಲಸ್ ಆರ್ ಮೈನಸ್ ಮಿಸ್ಟೇಕ್ ಮಾಡೇ ಮಾಡ್ತೀರಾ. ಮೈನರ್ ಮಿಸ್ಟೇಕ್ ಮಾಡಿದ್ರಿಂದನೂ ನಿಮಗೆ ಲಾಸ್ ಆಗುತ್ತೆ ಅಲ್ಲಿ, ಅರ್ಥ ಆಯ್ತಲ್ಲ. ಸೊ ಹಾಗಾಗಿ ಮೈ ಸಜೆಷನ್ ಇಸ್ ಕೈಂಡ್ಲಿ ಗೋ ವಿತ್ second order derivative, applications of integration and then functions, and then you can go with when you're done with it. Okay, ಇವು 3 ತುಂಬಾ ಪರ್ಫೆಕ್ಟ್ ಆಗಿ ನೀವು ಕಲ್ತಿರೋದೇ ಬಂದಿದೆ, ಚೆನ್ನಾಗಿ ಬರ್ದಿದ್ದೀರಾ ಅಂತಂದ್ರೆ ನೀವೇನ್ ಮಾಡ್ರಿ, ಮ್ಯಾಟ್ರಿಸಸ್ಗೆ ಹೋಗಿ, ಅರ್ಥ ಆಯ್ತಲ್ಲ. ಸೊ ಮ್ಯಾಟ್ರಿಸಸ್ ಅಲ್ಲಿ ಯಾವ್ದು ಇಂಪಾರ್ಟೆಂಟ್ ಇದೆ ಮ್ಯಾಮ್ ಅಂತ ಅಂದ್ರೆ ಎಕ್ಸಾಂಪಲ್ ನಂಬರ್ 17, ಎಕ್ಸಾಂಪಲ್ ನಂಬರ್ 16 and then example number 18 and 21. These two are also equally important. ಈ ಪ್ಯಾಟರ್ನ್ ಅಲ್ಲೂ ಕೇಳೋ ಚಾನ್ಸಸ್ ಇದೆ, ಸೊ ಮಿಸ್ ಮಾಡಬೇಡಿ. ಅಂಡ್ ದೆನ್ ಎಕ್ಸಸೈಸ್ ಪ್ರಾಬ್ಲಮ್ಸ್ ಬಂದ್ರೆ ಕ್ವೆಶನ್ ನಂಬರ್ 15, ಕ್ವೆಶನ್ ನಂಬರ್ 16 ನಾನು ಕ್ವಶನ್ಸು ಹಾಕ್ಬಿಟ್ಟಿದ್ದೀನಿ ನೋಡಿ, ನೀವು ಅಬ್ಸರ್ವ್ ಮಾಡ್ಬೋದು. ಈ ಮ್ಯಾಟ್ರಿಸಸ್ ಚಾಪ್ಟರ್ ತುಂಬಾ ಈಸಿ ಇದೆ. ಓಕೆ, ಕ್ವೆಶನ್ ನಂಬರ್ 4, ಬಟ್ ಇದೊಂದು ಕ್ವಶನ್ ಇನ್ನೊಂದು ಎಕ್ಸಸೈಸ್ ಅಲ್ಲಿದೆ, ರಿಮೈನಿಂಗ್ ಎಲ್ಲವೂ ಒಂದೇ ಎಕ್ಸಸೈಸು, ಇದೊಂದು ಮಾತ್ರ 3.3 ಅಲ್ಲಿದೆ. ಸೊ ಕೈಂಡ್ಲಿ ರೆಫರ್ ದಿಸ್ ಒನ್, ಅರ್ಥ ಆಯ್ತಲ್ಲ, ರೈಟ್. ಸೊ ಈ ಕ್ವೆಶನ್ಸ್ನ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಇಲ್ಲಿ ಏನು ಕ್ವಶನ್ಸ್ ಕೊಟ್ಟಿದ್ದೀನಿ ಅವನ್ನ ತುಂಬಾ ಕರೆಕ್ಟಾಗಿ ಬರೀರಿ, ಬರೆದು ಬಿಟ್ಟು ಅದ್ರ ಸೊಲ್ಯೂಷನ್ ಕಂಡಿಡಿರಿ, ಆ್ಯಂಡ್ ಇಟ್ ವಿಲ್ ಬಿ ವೆರಿ ಈಸಿ. ದೆನ್ ಐ ವುಡ್ ಸಜೆಸ್ಟ್ ವೆನ್ ಯು ಆರ್ ಡನ್ ವಿತ್ ಆಲ್ ದೀಸ್ 4 ಪ್ರಾಬ್ಲಮ್ಸ್ ಯು ಗೋ ಫಾರ್ ಡಿಟರ್ಮಿನೆಂಟ್ಸ್. ಈಗ ಕೆಲವರಿಗೆ ಕ್ವಶನ್ ಏನಂತ ಅಂದರೆ ಮ್ಯಾಮ್ ಕ್ವಶನ್ಸ್ ನಾವು ಅಟೆಂಡ್ ಮಾಡಬೇಕಾಗಿರೋದು 4th ಅಷ್ಟೇ ತಾನೇ, ನಾವು ಯಾಕೆ ಡಿಟರ್ಮಿನೆಂಟ್ಸು ಬರಿಬೇಕು ಅಂತ ಅಂದರೆ, ಸಿ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲೋ ಒಂದು ಕಡೆ ಸಿಲ್ಲಿ ಮಿಸ್ಟೇಕ್ ಆಗಿಬಿಟ್ಟು ನಿಮ್ಮದು ಮ್ಯಾಟ್ರಿಸಸ್ಸು ಅಥವಾ ಡಿಟರ್ಮಿನೆಂಟ್ಸ್ ಎರಡರಲ್ಲಿ ಎಲ್ಲೋ ಒಂದು ಕಡೆ ಮಿಸ್ ಆಯಿತು ಅಂತ ಅಂದರೆ ಅಟ್ಲೀಸ್ಟ್ ಈ ಕ್ವಶನ್ನು ಒಂದು ಸೇಫರ್ ಸೈಡಿಗೆ ಎಕ್ಸ್ಟ್ರಾ ಬರ್ದಿದ್ರೆ ಸೇವ್ ಆಗ್ತೀರಾ, ಅರ್ಥ ಆಯ್ತಲ್ಲ. ಸೊ ಹಾಗಾಗಿ ಒಂದು ಎಕ್ಸ್ಟ್ರಾ ಕ್ವಶನ್ ಬರೀರಿ, ಗಾಟ್ ಇಟ್. ದಿಸ್ ಈಸ್ ನಾಟ್ ಫಾರ್ ಟಾಪರ್ಸ್, ಓಕೆ, ದೋಸ್ ಹೂ ಆರ್ ಜಸ್ಟ್ ಫಸ್ಟ್ ಫೋಕಸಿಂಗ್ ಆನ್ ಬೌಂಡ್ರಿ ಲೈನ್. ಜಸ್ಟ್ ಅ ಮಿನಿಟ್, ಎಸ್, ನಾನೇನು ಹೇಳ್ತಾ ಇದ್ದೆ, ಬೌಂಡ್ರಿ. ಓಕೆ, ಸೊ ಯಾರು ಬೌಂಡ್ರಿವರೆಗೂ ಅಷ್ಟೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಲ್ಲ, 30 ಮಾರ್ಕ್ಸ್ವರೆಗೂ ಫಸ್ಟ್ ಮಾಡಿಬಿಡೋಣ, ಲಾಸ್ಟ್ ಮೂಮೆಂಟ್ ಆಲ್ರೆಡಿ ಅಂಥವರಿಗೆ ಈ ಸಜೆಷನ್ ನಾನು ಕೊಡ್ತಿರೋದು, ಅರ್ಥ ಆಯ್ತಲ್ಲ. ಹಾಗಂತ ಟಾಪರ್ಸ್ ಬರಿಬಾರ್ದ ಮ್ಯಾಮ್ ಅಂತಂದರೆ ನೋ ಮೈ ಡಿಯರ್ಸ್, ದಟ್ ಈಸ್ ನಾಟ್ ಲೈಕ್ ದಟ್. ನೀವೇನು ಮಾಡಬಹುದು ಅಂತಂದ್ರೆ ನೀವು ಪಾರ್ಟ್ ಸಿ, ಪಾರ್ಟ್ ಬಿ, ಪಾರ್ಟ್ ಎ ಎಲ್ಲ ಅಟೆಂಡ್ ಮಾಡಿದ್ಮೇಲೆ ನಿಮ್ಮ ಹತ್ರ ಟೈಮ್ ಉಳಿದ್ರೆ ಬರೀರಿ. ಯಾಕಂದರೆ ನಾನು ನೋಡಿದ್ದೇನೆ ಸಮ್ ಸ್ಟೂಡೆಂಟ್ಸ್, ವೆರಿ ಗುಡ್ ಸ್ಟೂಡೆಂಟ್ಸ್ ಆಫ್ ಮೈನ್, ಅವ್ರೇನು ಮಾಡಿದ್ದಾರೆ ಅಂತ ಅಂದರೆ ಪಾರ್ಟ್ ಡಿ ಅಲ್ಲಿ ಎಕ್ಸ್ಟ್ರಾ ಕ್ವಶನ್ ಅಟೆಂಡ್ ಮಾಡಕ್ಕೆ ಹೋಗ್ಬಿಟ್ಟು ಎಕ್ಸ್ಟ್ರಾ ಕ್ವಶನ್ ಅಟೆಂಡ್ ಮಾಡಿದ್ದಾರೆ, ಆದರೆ ಆ್ಯಕ್ಚುಲ್ ಆಗಿ ಪಾರ್ಟ್ ಬಿ, ಪಾರ್ಟ್ ಸಿಗೆ ಅವ್ರಿಗೆ ಟೈಮ್ ಸೆಟ್ ಆಗಿಲ್ಲ, ಮ್ಯಾನೇಜ್ ಆಗಿಲ್ಲ ಅವರಿಂದ, ಅರ್ಥ ಆಯ್ತಲ್ಲ. ಸೊ ಹಾಗಾಗಿ ನೀವು ಎಕ್ಸ್ಟ್ರಾ ಕ್ವಶನ್ಸು ಯಾವಾಗ ಬರಿಬೇಕು ಅಂತಂದ್ರೆ ನಿಮ್ದು ಎಲ್ಲ ಕ್ವೆಶನ್ಸು ಮುಗಿದ ಮೇಲೆ ಎಕ್ಸ್ಟ್ರಾ ಕ್ವಶನ್ಸಿಗೆ ಹೋಗ್ರಿ. ಓಕೆ, ಬಟ್ ದೋಸ್ ಹೂ ಆರ್ ಓನ್ಲಿ ಸಮ್ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ವಿಲ್ ಬಿ ದೇರ್, ಅವ್ರು ಹೆಂಗೆ ಅಂತಂದ್ರೆ ಬರೀ ಪಾರ್ಟ್ ಡಿ, ಪಾರ್ಟ್ ಇ ಅಷ್ಟೇ ವರ್ಕ್ ಮಾಡೋಗಿರ್ತಾರೆ, ರಿಮೈನಿಂಗ್ ಎಲ್ಲ ದೇವ್ರ ಮೇಲೆ ಬಿಟ್ಟಿರ್ತಾರೆ, ಅರ್ಥ ಆಯ್ತಲ್ಲ. ಸೊ ಅಂಥವ್ರಿಗೆ ನಾನು ಹೇಳೋದೇನಂತಂದರೆ ದಯವಿಟ್ಟು ಇವೆರಡು ಮ್ಯಾಟ್ರಿಸಸ್ ಆಗಲಿ ಡಿಟರ್ಮಿನೆಂಟ್ಸ್ ಆಗಲಿ ಎರಡೂ ಬರೀರಿ. ಓಕೆ, ರೈಟ್. ಸೊ ಕಮಿಂಗ್ ಟು ಡಿಟರ್ಮಿನೆಂಟ್ಸ್ ಏನಿದೆ, ಎಕ್ಸಾಂಪಲ್ ನಂಬರ್ 17 ಇದೆ, ಆ್ಯಂಡ್ ದೆನ್ ಏನಿದೆ ಎಕ್ಸಸೈಸ್ 4.5 ಅಲ್ಲಿ ಕ್ವೆಶನ್ ನಂಬರ್ಸ್ 11, 12, 13, 14 ಆ್ಯಂಡ್ ಆಲ್ಸೋ ಕ್ವೆಶನ್ ನಂಬರ್ 15, 16 ಅಲ್ಲಿ ನೀವು ಸ್ವಲ್ಪ ಈಕ್ವೇಷನ್ ಫಾರ್ಮೇಷನ್ ನೀಟಾಗಿ ನೋಡ್ಕೊಂಡಿರ್ರಿ. ಸಮ್ ಟೈಮ್ಸ್ ಅವ್ರು ಏನು ಮಾಡ್ಬಿಡ್ತಾರೆ ಅಂದರೆ ಎಕ್ಸಾಂಪಲ್ ನಂಬರ್ 19 ಸ್ವಲ್ಪ ರೇರ್ ಆದರೆ ಕೊಡೋ ಚಾನ್ಸಸ್ ಇರುತ್ತೆ, ದಯವಿಟ್ಟು ಯಾವುದನ್ನು ಮಿಸ್ ಮಾಡಬೇಡಿ. ಓಕೆ, ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಈಸಿಲಿ ಮ್ಯಾನೇಜ್ ಡಿಟರ್ಮಿನೆಂಟ್ಸ್ ಚಾಪ್ಟರ್. ದೆನ್ ಕಮಿಂಗ್ ಟು ಇಂಟಿಗ್ರೇಷನ್ ಚಾಪ್ಟರ್, ಇಂಟಿಗ್ರೇಷನಲ್ಲಿ 5 ಮಾರ್ಕ್ಸ್ ಏನು ಕೊಡ್ತಾರೆ ಅಂತಂದರೆ ಎಸ್ ಕ್ವೆಶನ್ ನಂಬರ್ 43, ರೈಟ್. ಕ್ವೆಶನ್ ನಂಬರ್ 43 ನಿಮಗೆ ಇಂಟಿಗ್ರೇಷನಿಂದ ಬರುತ್ತೆ, ಬಂದರೆ ಈ ಸ್ಕ್ವೇರ್ ಫಾರ್ಮುಲಾ ಇದೆಯಲ್ಲ ಇದ್ರದ್ದು ಪ್ರೂಫ್ ಬರುತ್ತೆ, ಇದರ ಜೊತೆಗೆ ಒಂದು ಸ್ಮಾಲ್ ಪ್ರಾಬ್ಲಮ್ ಅಂದರೆ 2-3 ಸ್ಟೆಪ್ಸಲ್ಲೇ ಮುಗಿಯೋವಂಥ ಪ್ರಾಬ್ಲಮ್ ಇರುತ್ತೆ. ಬಂದರೆ ಇವು 6, ಇಲ್ಲ ಅಂತಂದರೆ ಈ 3 ಫಾರ್ಮುಲಾ ಇದಾವಲ್ಲ, ಈ 3 ಫಾರ್ಮುಲಾದಲ್ಲೂ ಅವರು ಕೇಳ್ಬೋದು ನಿಮಗೆ, ಅರ್ಥ ಆಯ್ತಲ್ಲ. ಸೊ ಈ 3 ಫಾರ್ಮುಲಾ ಬೇಸ್ ಮೇಲೆ ಪ್ರಾಬ್ಲಮ್ ಕೇಳಬಹುದು ಅಥವಾ ಇನ್ನೊಂದ್ರ ಮೇಲೆ. ನೆನಪಿರಲಿ, ಇನ್ನೂ ಒಂದು ಸಜೆಷನ್ ನನ್ನ ಕಡೆಯಿಂದ ಏನಂತಂದರೆ, ಈ ಇದರಲ್ಲಿ ಪ್ರಾಬ್ಲಮ್ಸ್ ಕೊಡ್ತಾರಲ್ಲ, ಆ ಪ್ರಾಬ್ಲಮ್ಸ್ ಕೊಟ್ಟಾಗ ನಿಮಗೆ ಅಟ್ಲೀಸ್ಟ್ ಏನೂ ಬರ್ತಿಲ್ಲ ಅಂತಂದರೆ ನೀವು ಅವ್ರು ಯಾವ ಪ್ರೂಫ್ ಕೇಳಿದ್ದಾರೆ
ಅವರು ಇದ್ರದ್ದು ಪ್ರೂಫ್ ಕೇಳಿದ್ದಾರೆ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಇದ್ರದ್ದು ಪ್ರೂಫ್ ಕೇಳಿದ್ದಾರೆ ಅಂತ ಅಂದರೆ ಡೆಫಿನೆಟ್ಲಿ ಪ್ರಾಬ್ಲಮ್ ಕೂಡ ಇದ್ರ ಬೇಸ್ ಮೇಲೆ ಇರುತ್ತೆ. ಅವರು ಪ್ರೂಫ್ ಒಂದು ಕೇಳಿ ಪ್ರಾಬ್ಲಮ್ ಇನ್ನೊಂದ್ರ ಬೇಸ್ ಮೇಲೆ ಮೋಸ್ಟ್ಲಿ ಕೇಳಲ್ಲ. ಅರ್ಥ ಆಯ್ತಲ್ಲ? ಸೊ ನಿಮಗೆ ಪ್ರಾಬ್ಲಮ್ ಏನು ಕೇಳಿರ್ತಾರಲ್ಲ, ನೀವೇನು ಮಾಡಬೇಕು ಅಂದರೆ ಅಲ್ಲೇ ನಿಮ್ಮ ಹತ್ರ ಫಾರ್ಮುಲಾ ಇರುತ್ತೆ, ಆ ಪ್ರಾಬ್ಲಮ್ನ ಬರೀರಿ, ಗಿವನ್ ಬರೀರಿ, ಎಕ್ಸ್ ಎ ಕಂಪ್ಯಾರಿಸನ್ ಮಾಡಿರಿ, ದೆನ್ ವಿ ನೋ ದಟ್ ಅಂತ ಫಾರ್ಮುಲಾ ಬರೀರಿ. ಅಟ್ಲೀಸ್ಟ್ ಅದಕ್ಕೆ 1 ಮಾರ್ಕ್ಸ್ ಆದರೂ ಬರುತ್ತೆ ನಿಮಗೆ ಈಸಿಯಾಗಿ. ಅರ್ಥ ಆಯ್ತಲ್ಲ? ಸೊ ದಿಸ್ ಈಸ್ ಆಲ್ಸೋ ಒನ್ ಸಚ್ ಟಿಪ್ ದಟ್ ಐ ವುಡ್ ಲೈಕ್ ಟು ಗಿವ್ ಯು, ರೈಟ್? ಯಾಕಂದರೆ ಒಂದೊಂದು ಮಾರ್ಕ್ಸು ಕೂಡ ಮ್ಯಾಟ್ರ್ ಆಗುತ್ತೆ, ರೈಟ್? ಓಕೆ, so this was all about your part D, and I'll prepare part C as well, and I'll add it to this one only. ಅಂತ ಲಾಂಗ್ ಏನು ಆಗ್ತಾ ಇಲ್ಲಲ್ಲ, ಸೊ ಪಾರ್ಟ್ ಸಿ ಕೂಡ ಇದರಲ್ಲೇ ಆ್ಯಡ್ ಮಾಡಿಬಿಡ್ತೀನಿ. ಪಾರ್ಟ್ ಬಿ ಕೂಡ ಆದರೆ ಅದನ್ನು ಇದರಲ್ಲೇ ಮಾಡಿಬಿಟ್ಟು ಐಲ್ ಜಸ್ಟ್ ಶೇರ್ ಇಟ್ ವಿತ್ ಯು. ಸೊ ಪಾರ್ಟ್ ಸಿ ಅಲ್ಲಿ ಅಬ್ಸರ್ವ್ ಮಾಡಿ, ಪಾರ್ಟ್ ಸಿ ಅಲ್ಲಿ ನಿಮಗೆ ಎಲ್ಲಿಂದ ಮಾರ್ಕ್ಸ್ ಬರುತ್ತೆ, ಸಾರಿ ಕ್ವೆಶನ್ಸ್ ಬರುತ್ತೆ ಅಂದರೆ ಕ್ವೆಶನ್ ನಂಬರ್ 30 ಫ್ರಮ್ ರಿಲೇಷನ್ಸ್, 31 ಇನ್ವರ್ಸ್ ಟ್ರಿಗ್ನೋಮೆಟ್ರಿ, 32 ಮ್ಯಾಟ್ರಿಸಸ್ ಇಂದ, 33 ಡಿಫ್ರೆನ್ಸಿಯೇಷನ್ ಇಂದ, 34 ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್, 35 ಇಂಟಿಗ್ರೇಷನ್ ಇಂದ, ಕ್ವೆಶನ್ ನಂಬರ್ 36 ವೆಕ್ಟರ್ ಆಲ್ಜಿಬ್ರಾ, ಕ್ವೆಶನ್ ನಂಬರ್ 37 3D, ಕ್ವೆಶನ್ ನಂಬರ್ 38 ಪ್ರಾಬಬಿಲಿಟಿ ಇಂದ ಬರುತ್ತೆ. ಅರ್ಥ ಆಯ್ತಲ್ಲ? ಸೊ ಈಗ ಒಂದೊಂದೇ ಡಿಸ್ಕಸ್ ಮಾಡೋಣ. ಪ್ರಿಪೇರ್ ವೆಲ್, ಓಕೆ? ಯಾಕಂದರೆ ಈ ಪಾರ್ಟಲ್ಲಿ ಏನಾಗುತ್ತೆ ಅಂದರೆ ಇಲ್ಲೂ ಅಷ್ಟೇ ನೀವು ಎಷ್ಟು ಅಟೆಂಡ್ ಮಾಡ್ತೀರಾ, 6 ಅಟೆಂಡ್ ಮಾಡ್ತೀರಾ. ಓಕೆ, ಕೊಟ್ಟಿರೋ ಕ್ವಶನ್ ಎಷ್ಟಪ್ಪ, 9 ಕ್ವೆಶನ್ಸ್, 9ಅಲ್ಲಿ 6 ಅಟೆಂಡ್ ಮಾಡ್ತೀರಾ. 6 into 3 18 ಮಾರ್ಕ್ಸ್. ಸೊ 18 ಮಾರ್ಕ್ಸ್ ಆರ್ ಅಲೋಟೆಡ್ ಫಾರ್ ದಿಸ್ ಸೆಕ್ಷನ್. ಓಕೆ, ಯು ಕ್ಯಾನ್ ಈಸಿಲಿ ಸ್ಕೋರ್ 18 ಮಾರ್ಕ್ಸ್. ಬಟ್ ನೀವು ಸೆಲೆಕ್ಟ್ ಮಾಡೋದು ಕ್ವಶನ್ಸ್ ಏನಿದೆಯಲ್ಲ ಅದು ಮ್ಯಾಟ್ರ್ ಆಗುತ್ತೆ. ಓಕೆ, ಕೆಲವೊಂದು ಕಂಪಲ್ಸರಿ ಕ್ವಶನ್ಸ್ ಇರ್ತವೆ, ಈಸಿಯಾಗಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಪ್ರಾಬಬಿಲಿಟಿ ಎಲ್ಲರೂ ಬಿಡ್ತಾರೆ, ಬಟ್ ಪ್ರಾಬಬಿಲಿಟಿಯಲ್ಲಿ ನೆನ್ಪಿಟ್ಕೊಳ್ಳಿ, ಬರೀ ಬೇಸ್ ಥೆರಮ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದಾವಲ್ಲ ಅವನ್ನಷ್ಟೇ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ರಿ, ಈಸಿಯಾಗಿ ಮಾರ್ಕ್ಸ್ 3 ಮಾರ್ಕ್ಸ್ ಡನ್. 6 ಕ್ವಶನ್ಸ್ ಬೇಕು ತಾನೆ, ಇದಾಯಿತು. ವೆಕ್ಟರ್ ಆಲ್ಜಿಬ್ರಾ 3D ಸ್ಮಾಲ್ ಚಾಪ್ಟರು, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಸ್ಮಾಲ್ ಚಾಪ್ಟರು, ಇವೆರಡು ಚಾಪ್ಟರ್ ಸ್ಮಾಲ್ ಇರೋದ್ರಿಂದ ಕಂಪ್ಲೀಟಾಗಿ ಮುಗಿಸ್ಕೋಬೋದು ನೀವು, ಕರೆಕ್ಟಾ? ಅಲ್ಲಿಗೆ 3 ಕ್ವಶನ್ ಆಯ್ತಾ. ಮ್ಯಾಟ್ರಿಸಸ್ ನಿಮಗೆ ಬರುತ್ತೆ, ಮ್ಯಾಟ್ರಿಸಸ್ ಅಲ್ಲಿ ಕೂಡ ನೀವು ಯಾವ್ದು ಮಾಡಬೇಕು ಅಂತ ಹೇಳ್ತೀನಿ ಈಗ, ಅದನ್ನು ಮಾಡ್ಬೋದಾ. ರಿಲೇಷನ್ಸ್ ಅಲ್ಲೂ ಅಷ್ಟೇ ಒಂದು ಸೆಲೆಕ್ಟೆಡ್ ಕ್ವಶನ್ಸ್ ಹೇಳ್ತೀನಿ, ಅವನ್ನ ಮಾಡ್ರಿ. ಅಲ್ಲಿಗೆ ಎಷ್ಟು ಕ್ವಶನ್ಸ್ ಆದವಪ್ಪ, 1 2 3 4 5 ಆಯಿತು. ವೆಕ್ಟರ್ ಆಲ್ಜಿಬ್ರಾದಲ್ಲಿ ನೀವೇನು ಮಾಡಿ, ಸೆಕ್ಷನ್ ಫಾರ್ಮುಲಾನ ಮಾಡ್ರಿ. ಸೇಫರ್ ಸೈಡಿಗೆ ನೀವು ಡಿಫ್ರೆನ್ಸಿಯೇಷನ್ ಅಲ್ಲಿ ಮತ್ತೆ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಅಲ್ಲಿ ಮಾಡಬೇಕಾಗುತ್ತೆ. ಇಂಟಿಗ್ರೇಷನ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸಿಗೆ ಕಷ್ಟ ಆಗುತ್ತೆ, ಸೊ ಐ ಡೋಂಟ್ ರೆಕಮೆಂಡ್ ಟೂ ಮಚ್, ರೈಟ್? ಫಸ್ಟ್ ಬರೋಣ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಸೊ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಲ್ಲಿ ಅಬ್ಸರ್ವ್ ಮಾಡಿ, ಯಾವ ಥರದ ಕ್ವಶನ್ ಕೇಳ್ತಾರೆ ಅಂದರೆ ನೆನಪಿರಲಿ, ಫಂಕ್ಷನ್ಸು 5 ಮಾರ್ಕ್ಸಿಗೆ ಕಂಪಲ್ಸರಿ. ಅದೇ ಥರ ರಿಲೇಷನ್ಸ್ ಅಲ್ಲಿ ಪರ್ಟಿಕ್ಯುಲರ್ಲಿ ಈಕ್ವಿವೇಲೆನ್ಸ್ ರಿಲೇಷನ್ ಇರುತ್ತಲ್ಲ ಆ ಥರ ಕ್ವಶನ್ಸು ಕಂಪಲ್ಸರಿ ಕೇಳ್ತಾರೆ. ಸೊ ಆ ಥರ ಕ್ವಶನ್ಸ್ ಯಾವ್ದು ಮ್ಯಾಮ್ ಅಂದರೆ ಮೋಸ್ಟ್ಲಿ ನೀವು ನೋಡಬೇಕಾಗಿರೋದು ಯಾವುದು, ಎಕ್ಸಾಂಪಲ್ ನಂಬರ್ 5. ಓಕೆ, ಎಕ್ಸಾಂಪಲ್ ನಂಬರ್ 5. ಬಟ್ ಸೇಫರ್ ಸೈಡಿಗೆ ಜಸ್ಟ್ ವ್ಯೂ ನೋಡ್ಕೊಂಡು ಹೋಗಿರ್ರಿ, ಎಕ್ಸಾಂಪಲ್ 2, ಎಕ್ಸಾಂಪಲ್ 3 ಕೂಡ. ಯಾಕೆ ಅಂತಂದರೆ ಇವು ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಅನ್ನೆಸೆಸರಿ ರಿಸ್ಕ್ ತಗೋಬೇಡಿ, ಆಲ್ರೆಡಿ ಮಿನಿಮಮ್ ಓದ್ತಾ ಇರೋದ್ರಿಂದ ಏನಾಗುತ್ತೆ, ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾನು ಹೇಳೋದೇನು ಅಂದರೆ ಎಕ್ಸಾಂಪಲ್ 2, ಎಕ್ಸಾಂಪಲ್ 3 ಕೂಡ ಒಂದು ಸತಿ ನೋಡ್ಕೊಂಡು ಹೋಗಿ. ಆ್ಯಂಡ್ ದೆನ್ ಯಾವ ಕ್ವಶನ್ಸ್ ಅಂದರೆ ಎಕ್ಸಸೈಸ್ ಕ್ವೆಶನ್ಸ್ ಇದಾವಲ್ಲ, ಎಕ್ಸಸೈಸಲ್ಲಿ ಫಸ್ಟ್ ಕ್ವೆಶನ್ ಏನಿದೆಯಲ್ಲ, ಸೊ ಈ ಕ್ವೆಶನ್ಸಲ್ಲಿ ನಿಮಗೆ ಅವ್ರೇನು ಮಾಡ್ತಾರೆ, ಯಾವುದಾದ್ರೂ ರಿಲೇಷನ್ಸ್ನ ಕೊಟ್ಬಿಟ್ಟು ಪ್ರೂವ್ ದಟ್ ದೇ ಆರ್ ಈಕ್ವಿವೆಲೆನ್ಸ್ ಆರ್ ಡಿಟರ್ಮೈನ್ ವೆದರ್ ದೇ ಆರ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಆ ಥರ ಕೇಳ್ತಾರೆ. ಇದರಲ್ಲಿ ನಾನು ಇನ್ನೊಂದು ಸಜೆಷನ್ ಏನು ಕೊಡ್ತೀನಿ ಅಂದರೆ, ಅವ್ರು ನಿಮಗೆ ಡಿಟರ್ಮೈನ್ ಅನ್ನೋ ವರ್ಡ್ ಯೂಸ್ ಮಾಡಿದ್ರೆ ನೀವು ಸ್ವಲ್ಪ ನೋಡಿ ಕ್ಲೀನಾಗಿ ಮಾಡಿ. ಆದರೆ ಅವರು ಶೋ ದಟ್ ಅಂತ ಇರುತ್ತಲ್ಲ, ಶೋ ದಟ್ ಅಥವಾ ಪ್ರೂವ್ ದಟ್, ಹೌದಲ್ವ? ಸೊ ಆ ಥರ ಇದ್ದಾಗ ನೆನ್ಪಿಟ್ಕೊಳ್ಳಿ ವರ್ಡ್ಸ್ನ. ಆ ಥರ ಶೋ ದಟ್ ಅಂತ ಇದ್ದಾಗ ಮೀನಿಂಗ್ ಏನು, ನಾನು ಲೆಸನ್ ಮಾಡಬೇಕಾದ್ರೇ ಹೇಳಿದ್ದೀನಿ ನಿಮಗೆ, ಶೋ ದಟ್ ಅಂತ ಇದೆ ಅಂದರೆ ಅದು ಆಲ್ರೆಡಿ ಈಕ್ವಿವೆಲೆನ್ಸ್ ಆಗಿದೆ. ಓಕೆ, ಆ ರಿಲೇಷನ್ ಏನು ನಾವು ಕೊಟ್ಟಿದ್ದೀವಿ ಅದು ಆಲ್ರೆಡಿ ಈಕ್ವಿವೆಲೆನ್ಸ್ ಆಗಿದೆ, ನೀವು ಪ್ರೂವ್ ಮಾಡಬೇಕಷ್ಟೆ. ಅರ್ಥ ಆಯ್ತಲ್ಲ? ಸೊ ಆಲ್ರೆಡಿ ಆಗಿದೆ ಅಂತ ಗೊತ್ತಿದೆ ಅಂತ ಅಂದರೆ ಪ್ರೂವ್ ಮಾಡೋದು ಸ್ವಲ್ಪ ಈಸಿ ಆಗುತ್ತೆ ಆ್ಯಸ್ ಕಂಪೇರ್ಡ್ ಟು ಚೆಕ್ ಮಾಡೋಕ್ಕೆ ಹೇಳಿದಾಗ ಅಥವಾ ಡಿಟರ್ಮೈನ್ ಮಾಡೋಕ್ಕೆ ಹೇಳಿದಾಗ. ಚೆಕ್ ಮಾಡೋಕ್ಕೆ ಮತ್ತು ಡಿಟರ್ಮೈನ್ ಮಾಡೋಕ್ಕೆ ಹೇಳಿದಾಗ ಸ್ವಲ್ಪ ಏನಾಗುತ್ತೆ, ಆಗಬಹುದು ಆಗದೇನೂ ಇರಬಹುದು ಅನ್ನೋದು ಡೌಟ್ ಇರುತ್ತೆ. ಬಟ್ ಶೋ ದಟ್ ಕೊಟ್ಟರೆ ಕನ್ಫರ್ಮ್ ಆಗಿ ಅದಾಗುತ್ತೆ ಅಂತ ಅರ್ಥ. ಅರ್ಥ ಆಯ್ತಲ್ಲ? ಸೊ ಆ ಟಿಪ್ನ ಸ್ವಲ್ಪ ನೆನ್ಪಿಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ಕ್ವೆಶನ್ ನಂಬರ್ 1ಅಲ್ಲೂ ಕೂಡ ಮೋಸ್ಟ್ಲಿ ಈ 5th ಕ್ವಶನ್ ಏನಿದೆಯಲ್ಲ ಇದನ್ನು ಬಿಟ್ಟಾಕಿ, ಯಾಕಂದರೆ ಇದು ರಿಲೇಷನ್ ಬಿಟ್ವೀನ್ ದಿ ಪ್ಲೇಸಸ್, ಲೊಕ್ಯಾಲಿಟಿ, ಪೀಪಲ್ ಈ ಥರ ಕೊಡಲ್ಲ ಅವರು. ಕೊಟ್ಟರೆ ಇವು 4ರಲ್ಲಿ ಯಾವುದಾದ್ರು ಕೊಡ್ತಾರೆ.
ಅರ್ಥ ಆಯ್ತಲ್ಲ? ಅಂಡ್ ದೆನ್ ಕ್ವೆಶ್ಚನ್ ನಂಬರ್ 2, 3, 4, 5 ಯು ಕ್ಯಾನ್ ಗೋ ವಿತ್ ಆಲ್ ದೀಸ್ ಕ್ವೆಶನ್ಸ್. ಓಕೆ, ಆಲ್ಸೋ ಕ್ವೆಶ್ಚನ್ ನಂಬರ್ 9, ದಿಸ್ ಇಸ್ ಆಲ್ಸೋ ಮೋಸ್ಟ್ ರಿಪೀಟೆಡ್ ಕ್ವೆಶನ್. ಇದರಲ್ಲಿ ಯಾವುದಾದ್ರೂ ಒಂದು ಕೊಡ್ಬೋದು. ಅರ್ಥ ಆಯ್ತಲ್ಲ? ಮೋಸ್ಟ್ ಪ್ರಿಫರಬಲಿ ಫಸ್ಟ್ ಪ್ರಿಫರೆನ್ಸ್ ದಿಸ್ ಒನ್, ದೆನ್ ಯು ಗೋ ವಿತ್ ದಿಸ್ ಒನ್. ಫಸ್ಟ್ ಪ್ರಿಫರೆನ್ಸ್ ಇದಕ್ಕೆ ಇದೆ. ಅರ್ಥ ಆಯ್ತಲ್ಲ? ಸೊ ಯು ಹ್ಯಾವ್ ಟು ಶೋ ದಟ್. ಇಲ್ಲೂ ಅಷ್ಟೇ, ಶೋ ದಟ್ ಇದೆ ಅಲ್ಲ, ಈಕ್ವಲೆನ್ಸ್ ರಿಲೇಷನ್. ಆ್ಯಂಡ್ ಇನ್ನೂ ಒಂದು ನಾನು ಹೇಳೋದೇನು ಅಂದರೆ, ಈ ಕ್ವಶನಿಗೆ ಯಾರು 100ಗೆ 100 ಟ್ರೈ ಮಾಡ್ತಿದ್ದಾರಲ್ಲ ಆ ಸ್ಟೂಡೆಂಟ್ಸಿಗಲ್ಲ, ಜಸ್ಟ್ 30-40 ಮಾರ್ಕ್ಸಿಗೆ ಟ್ರೈ ಮಾಡ್ತಿರೋ ಸ್ಟೂಡೆಂಟ್ಸಿಗೆ ನಾನು ಹೇಳೋದೇನು ಟಿಪ್ ಅಂತ ಅಂದರೆ, ಈ ಕ್ವಶನಿಗೆ ನೀವು ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಇವು ಮೂರದು ಡೆಫಿನೇಷನ್ ಆದರೂ ಬರೀರಿ. ಪರ್ಫೆಕ್ಟಾಗಿ ಡೆಫಿನೇಷನ್ ಕಲೀರಿ. ನಿಮಗೆ ಏನೂ ಗೊತ್ತಿಲ್ಲ ಅಂದರೆ ಅಟ್ಲೀಸ್ಟ್ ಆ ಡೆಫಿನೇಷನ್ ಬರೆದು ಬರ್ರಿ ಸೇಫರ್ ಸೈಡಿಗೆ. ಅವಾಗ ಏನಾಗುತ್ತೆ ಅಂತಂದರೆ, ನೀವು ಬರೀ ಪಾಸ್ ಆಗೋ ಕ್ರೈಟೀರಿಯಾ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಸಮ್ಟೈಮ್ಸ್ ಏನಾಗ್ಬಿಡುತ್ತೆ ಅಂತ ಅಂದರೆ, ನೀವು ಒಂದು ಮಾರ್ಕ್ಸ್ ಈ ಕಡೆ ಇರ್ತೀರ, ಪಾಸ್ ಆಗೋಕ್ಕೆ ಒಂದೇ ಮಾರ್ಕ್ಸ್ ಬೇಕಾಗುತ್ತೆ. ಅವಾಗ ಟೀಚರ್ಸ್ ಏನು ಮಾಡ್ತೀವಿ ನಾವು ಅಂತ ಅಂದರೆ, ಅಟ್ಲೀಸ್ಟ್ ಈ ಡೆಫಿನೇಷನ್ ಬರೆದಿದ್ದಾರಲ್ಲ ಅತ್ಲಾಗ 1 ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡಿಬಿಡೋಣ ಅಂತ ಅನಿಸುತ್ತೆ. ಸೊ ದಟ್ ಈಸ್ ದ ರೀಸನ್. ಯಾವುದೇ ಕ್ವಶನ್ ಇರಲಿ ಅದರಲ್ಲಿ ಅಟ್ಲೀಸ್ಟ್ ಕೆಲವೊಂದು ಥಿಂಗ್ಸ್ ಮಿನಿಮಮ್ ಇರುತ್ತೆ. ಹಂಗಂತ ಎಲ್ಲ ಕ್ವಶನ್ಸಿಗೆ ಏನು ಬೇಕು ಅದನ್ನು ಬರೆಯೋದಲ್ಲ, ಅದು ಕೂಡ ನೆನಪಿರ್ಬೇಕು ನಿಮಗೆ. ಸೇಫರ್ ಸೈಡಿಗೆ ಅಷ್ಟೇ ನಾನು ಆಪ್ಷನ್ಸ್ ಹೇಳ್ತಿರೋದು ಇದನ್ನು. ಅರ್ಥ ಆಯ್ತಲ್ಲ? ಬಟ್ ದ ಥಿಂಗ್ ಈಸ್, ಈ ಪಾಸ್ ಫೇಲು ಇವೆಲ್ಲ ಜಸ್ಟ್ ಸಬ್ಜೆಕ್ಟ್ ರಿಲೇಟೆಡ್, ಲೈಫ್ ಅಲ್ಲ, ನೆನಪಿರಲಿ. ಓಕೆ, ನೋ ಒನ್ ವಿಲ್ ಡಿಟರ್ಮೈನ್, ಪೀಪಲ್ ವಿಲ್ ಸೇ ಏನಿಂತ ಇದನ್ನು ಫೇಲ್ ಆಗಿದೆಯಾ ಅದು ಇದು ಅಂತ. ಚಿಲ್, ಡೋಂಟ್ ವರಿ ಅಬೌಟ್ ಇಟ್. ಓಕೆ, ನಥಿಂಗ್ ಡಿಸೈಡ್ಸ್. ದೀಸ್ ಆರ್ ಜಸ್ಟ್ ಅಕಾಡೆಮಿ. ನೀವು ಪಾಸ್ ಆಗಿರೋದು ಅಥವಾ ಫೇಲ್ ಆಗಿರೋದು ಯಾವುದ್ರಲ್ಲಿ? ಬರೀ ಮ್ಯಾಥಮೆಟಿಕ್ಸ್ ಅಲ್ಲಿ. ಸಪೋಸ್ ಯು ಸ್ಕೋರ್ ಹೌ ಮಚ್ 60 out of 80, that simply means in mathematics your capability is, ಅಂದರೆ ನೀವು ಮಾಡಿರೋ ಪ್ರಾಕ್ಟೀಸ್ ಇಷ್ಟೇ ಮಾರ್ಕ್ಸಿಗೆ ಅಂತ ಅರ್ಥ. ಇಟ್ ಈಸ್ ನಾಟ್ ರಿಲೇಟೆಡ್ ಟು ಲೈಫ್ ಆ್ಯಂಡ್ ಆಲ್. ಓಕೆ, ಸೊ ಡೋಂಟ್ ರಿಲೇಟ್. ಕೆಲವೊಬ್ರು ನೋಡಿದ್ದೀನಿ ರಿಸಲ್ಟ್ ಬಂದ ಮೇಲೆ ಸೂಸೈಡ್ ಮಾಡೋದು. ಸೊ ದಿಸ್ ಆರ್ ವರ್ಸ್ಟ್ ಥಿಂಗ್. ಓಕೆ, ಡೋಂಟ್ ಡೂ ದೋಸ್, ರೈಟ್? ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಬರೋದು ನಿಮಗೆ ಯಾವುದು ಚಾಪ್ಟರ್ ಇಂದ ಅಂತ ಅಂದರೆ, inverse trigonometry. Inverse trigonometry, see, it is a very small chapter, so I would suggest please practice all the examples and full exercise. ಓಕೆ, ಯಾಕೆ ಅಂತಂದರೆ ಇದು ನಿಮಗೆ 3 ಮಾರ್ಕ್ಸಲ್ಲೂ ಹೆಲ್ಪ್ ಆಗುತ್ತೆ, 2 ಮಾರ್ಕ್ಸಲ್ಲೂ ಹೆಲ್ಪ್ ಆಗುತ್ತೆ. ಅಲ್ಲಿಗೆ ಈ ಚಾಪ್ಟರಿಂದ 5 ಮಾರ್ಕ್ಸ್ ಆರಾಮಾಗಿ ಬಂತು. ಪ್ಲಸ್ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ ನಿಮಗೆ, ಯಾವುದು ಕ್ವೆಶನ್ ಪೇಪರ್ ಅನಾಲಿಸಿಸ್ ಅಲ್ಲಿ ಆ ಟೇಬಲ್ ಕಲ್ತ್ರೆ, ಡೊಮೈನ್ ರೇಂಜಿನ ಟೇಬಲ್ ಕಲ್ತ್ರೆ 1 ಮಾರ್ಕ್ಸ್ ಕನ್ಫರ್ಮ್. ಅಲ್ಲಿಗೆ 6 ಮಾರ್ಕ್ಸ್ ಅಂತೂ ಇದೇ ಚಾಪ್ಟರಿಂದ ಬಂತು. ಅರ್ಥ ಆಯ್ತಲ್ಲ? ಸೊ ಬೆಟರ್ ಕಂಪ್ಲೀಟ್ ಆಲ್ ಎಕ್ಸಾಂಪಲ್ಸ್. ಯಾಕೆ ಅಂತಂದ್ರೆ ಸ್ಮಾಲ್ ಚಾಪ್ಟರ್. ಓಕೆ, ನೆಕ್ಸ್ಟ್ ಕಮಿಂಗ್ ಟು ಮ್ಯಾಟ್ರಿಸಸ್. ಮ್ಯಾಟ್ರಿಸಸ್ ಅಲ್ಲಿ ಫಸ್ಟ್ ಪ್ರಿಯಾರಿಟಿ ಇರೋದು ಈ ಪ್ಯಾಟರ್ನ್ ಪ್ರಾಬ್ಲಮ್ ಇದೆಯಲ್ಲ ಇದಕ್ಕೆ. ಇದರಲ್ಲೂ ಮತ್ತೆ ಕೆಲವೊಬ್ರು ಸ್ಟೂಡೆಂಟ್ ಹೆಂಗೆ ಅಂದ್ರೆ, ಈ ತರ ಹೇಳಿದ್ದಾರೆ ಅಂತೇಳಿ ಇದನ್ನು ಮಾಡಕ್ ಹೋಗ್ತಾರೆ. ಪ್ಲೀಸ್ ಡೋಂಟ್ ಡೂ ದೀಸ್ ಪ್ರಾಬ್ಲಮ್ಸ್. ಓಕೆ, ಓನ್ಲಿ ಫೋಕಸ್ ಆನ್ 2x2 ಮ್ಯಾಟ್ರಿಕ್ಸ್. ಓಕೆ, ಜಸ್ಟ್ ಈ ತರ ಮ್ಯಾಟ್ರಿಕ್ಸ್ ಇದಾವಲ್ಲ ಇದ್ರ ಮೇಲೆ. ಯಾಕೆ ಮ್ಯಾಮ್ ಇದನ್ನ ಕೊಡ್ಬೋದಲ್ಲ ಅವರು ಅಂತಂದ್ರೆ, ನೋ ಮೈ ಡಿಯರ್ ಸ್ಟೂಡೆಂಟ್ಸ್. ಯಾಕೆ ಅಂತಂದ್ರೆ ಇದಿರೋದು 3 ಮಾರ್ಕ್ಸಿಗೆ. ಅಂಡ್ ಆಸ್ ಐ ಸೆಡ್ ಯು, ಸ್ಟೆಪ್ಸ್ ಎಷ್ಟಿರುತ್ತೆ ಅದ್ರ ತಕ್ಕಂತೆ ಮಾರ್ಕ್ಸ್ ಕೊಡೋದು. ಸೊ 3 ಮಾರ್ಕ್ಸ್ ಅಲ್ಲಿ ಸ್ಟೆಪ್ಸ್ ಜಾಸ್ತಿ ಆಗ್ಬಿಡುತ್ತೆ. ಸೊ ಅಷ್ಟೊಂದು ಸ್ಟೆಪ್ಸ್ ಕೊಟ್ರೆ ಯು ಕ್ಯಾನ್ ಒಬ್ಜೆಕ್ಷನ್ ರೇಸ್ ಮಾಡ್ಬೋದು ನೀವು, ಹೌದಲ್ವಾ? ಸೊ ಹಾಗಾಗಿ 3x3 ಕೊಡೋದಿಲ್ಲ, ಕೊಟ್ರೆ 2x2ನೇ ಕೊಡೋದು. ಇಲ್ಲ ಮ್ಯಾಮ್ ಅದನ್ನು ಕೊಡ್ಲಿಲ್ಲ, ಇನ್ ಕೇಸ್ ನಿಮ್ ಬ್ಯಾಡ್ ಲಕ್ ಇದ್ರೆ ಯಾವ್ದು ಕೊಡ್ಬೋದು ಗೊತ್ತಾ? ಥಿಯರಮ್ ಕೊಡ್ಬೋದು. ಓಕೆ, ಸೊ ಥಿಯರಮ್ ಅಲ್ಲಿ ಯಾವ್ದಿದಾವೆ ಅಂದ್ರೆ, ಒಂದು ಈ ಥಿಯರಮ್ ಇದೆ, ಇದನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ತುಂಬಾ ಈಸಿ ಇದೆ. ಗೊತ್ತಿಲ್ಲ ಅಂತಾನೆ ನಾನು ಆಲ್ರೆಡಿ ಚಾಪ್ಟರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಮ್ಮ ಚಾನಲಲ್ಲಿ ಆಲ್ರೆಡಿ. ಏನು ನಿಮಗೆ ಸಿಗ್ಬಿಡುತ್ತೆ ಮ್ಯಾಟ್ರಿಸಸ್ ಇನ್ ಪ್ಲೇ ಲಿಸ್ಟು, ಅದರಲ್ಲಿ ಈ ಥಿಯರಮ್ ಆರಾಮಾಗಿ ಸಿಗುತ್ತೆ. ಓಕೆ, ಸೊ ಗೋ ಆ್ಯಂಡ್ ಫೈಂಡ್ ಇಟ್. ನೆಕ್ಸ್ಟ್ ಆ ಥಿಯರಮ್ ಕೊಡಲಿಲ್ಲ ಅಂದರೆ ಇನ್ನೊಂದು ಯಾವುದಿದೆ, ಥಿಯರಮ್ ನಂಬರ್ 4. ಸೊ ಈ ಥಿಯರಮ್ ಕೂಡ ಇಂಪಾರ್ಟೆಂಟ್ ಇದೆ. ಫಸ್ಟ್ ಪ್ರಿಯಾರಿಟಿ ಇದಕ್ಕೆ ಕೊಡ್ರಿ, ಆಮೇಲೆ ಅದಕ್ಕೆ ಕೊಡ್ರಿ, ಬಟ್ ಬೋತ್ ಆರ್ ಇಂಪಾರ್ಟೆಂಟ್, ರೈಟ್? ನೆಕ್ಸ್ಟ್ ಕ್ವಶನ್ ನಿಮಗೆ ಬರೋದು ಡಿಫ್ರೆನ್ಸಿಯೇಷನ್ ಚಾಪ್ಟರ್ ಇಂದ. ಡಿಫ್ರೆನ್ಸಿಯೇಷನ್ ಅಲ್ಲಿ ಪರ್ಟಿಕ್ಯುಲರ್ಲಿ ನೀವು ಫೋಕಸ್ ಮಾಡಬೇಕಾಗಿರೋದು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಬೇಸ್ ಮೇಲೆ ಪ್ರಾಬ್ಲಮ್ಸು, ಪ್ಯಾರಾಮೆಟ್ರಿಕ್ ಮೇಲೆ, ಇಂಪ್ಲಿಸಿಟ್ ಫಂಕ್ಷನ್ಸ್ ಮೇಲೆ. ಅದರಲ್ಲೂ ಕೂಡ 2 ಸ್ಟೆಪ್ಸ್ ಅಲ್ಲಿ ಮುಗಿಯುವಂಥ ಪ್ರಾಬ್ಲಮ್ಸ್ ಮೇಲೆ ಫೋಕಸ್ ಮಾಡಬೇಡಿ. ಅದು 2 ಮಾರ್ಕ್ಸಿಗೆ ಬರ್ಬೋದು. ಮೋಸ್ಟ್ಲಿ 2 ಮಾರ್ಕ್ಸಿಗೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಜಾಸ್ತಿ ಫೋಕಸ್ ಮಾಡ್ತಾರೆ. ಐ ಥಿಂಕ್ ಇಟ್ ವಾಸ್ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ 2 ಮಾರ್ಕ್ಸಿಗೆ. ಎಸ್, ಇಂಟಿಗ್ರೇಷನ್ ಅಲ್ಲಿ ಅಲ್ಲ ಅದು. ಓಕೆ, ಡಿಫ್ರೆನ್ಸಿಯೇಷನ್ ಅಲ್ಲಿ ನೋಡಿ, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಬೇಸ್ ಮೇಲೆ ಇರುವಂತಹ ಪ್ರಾಬ್ಲಮ್ಸ್ ಇದೆಯಲ್ಲ, ಸೊ ಆ ಪ್ರಾಬ್ಲಮ್ಸು ಪ್ಯಾರಾಮೆಟ್ರಿಕ್ ರಿಲೇಟೆಡ್, ಇಂಪ್ಲಿಸಿಟ್ ಪ್ರಾಬ್ಲಮ್ ಫಂಕ್ಷನ್ಸ್ ರಿಲೇಟೆಡ್. ಬಟ್ ಚೆಕ್ ಮಾಡಿ ಯಾವುದರಲ್ಲಿ ಸ್ಟೆಪ್ಸು ಮಿನಿಮಮ್ 5ರಿಂದ ಜಾಸ್ತಿ ಇದಾವೋ
ಆ ಥರ ಪ್ರಾಬ್ಲಮ್ಸ್ನ ಸೆಲೆಕ್ಟ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಓಕೆ, ನೀವು ಜಸ್ಟ್ 3 ಸ್ಟೆಪ್ ನಾವು ಪ್ರಾಬ್ಲಮ್ ಇರ್ತಾವ ಯಾಕಂದರೆ ಎಲ್ಲ ಎಕ್ಸಸೈಸಲ್ಲಿ ಸ್ಟಾರ್ಟಿಂಗ್ 1 or 2 ಪ್ರಾಬ್ಲಮ್ಸ್ ವಿಲ್ ಬಿ ವೆರಿ ಈಸಿ. ನೀವು ಅದನ್ನು ಪ್ರಾಕ್ಟೀಸ್ ಮಾಡಿಬಿಟ್ಟು ಖುಷಿ ಪಡೋದಲ್ಲ. ಅರ್ಥ ಆಯ್ತಲ್ಲ? ನೀವು ಸ್ಟೆಪ್ಸ್ ನೋಡಿ ಜಡ್ಜ್ ಮಾಡ್ಬೇಕು, ಇದು 3 ಮಾರ್ಕ್ಸಿಗೆ ಬರೋ ಸಾಧ್ಯತೆ ಇದೆಯಾ. ಮಿನಿಮಮ್ 5 to 6 ಸ್ಟೆಪ್ ಇದಾವೆ ಅಂತಂದರೆ 2 ಮಾರ್ಕ್ಸಿಗೆ ಬರೋಕ್ಕೆ ಚಾನ್ಸೇ ಇಲ್ಲ. ಅರ್ಥ ಆಯ್ತಲ್ಲ? ಸೊ ನೆನ್ಪಿಟ್ಕೊಳ್ಳಿ, ರೈಟ್. ಸೊ ಈ ಮೈನ್ ಟಾಪಿಕ್ಸ್ ಮೇಲೆ ಫೋಕಸ್ ಮಾಡಿ. ನೆಕ್ಸ್ಟು ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ ಅಂತ ಅಂದರೆ ಇದು ಕೂಡ ಅಷ್ಟೇ, ನಾವು ಹೇಳೋಕ್ಕಾಗೋದಿಲ್ಲ. ಓಕೆ, ವಿ ಕೆನಾಟ್ ಡೈರೆಕ್ಟ್ಲಿ ಸೇ ದಟ್ ಇದೇ 3 ಮಾರ್ಕ್ಸಿಗೆ ಬರುತ್ತೆ. ಸಮ್ಟೈಮ್ಸ್ ಅವ್ರು ಏನು ಮಾಡ್ಬಿಡ್ತಾರೆ, ಮ್ಯಾಕ್ಸಿಮಮ್ ಮಿನಿಮಮ್ 3 ಮಾರ್ಕ್ಸ್ ಕೇಳ್ತಾರೆ. ಸಮ್ಟೈಮ್ಸ್ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಫಂಕ್ಷನ್, ಯಾವ ಇಂಟರ್ವಲಲ್ಲಿ ಇನ್ಕ್ರೀಸಿಂಗ್ ಇದೆ, ಯಾವ ಇಂಟರ್ವಲಲ್ಲಿ ಡಿಕ್ರೀಸಿಂಗ್ ಇದೆ, ಆ ಥರ ಕೇಳ್ಬಿಡ್ತಾರೆ. ಸಮ್ಟೈಮ್ಸ್ ಅವ್ರು ಏನು ಮಾಡ್ತಾರೆ, ರೇಟ್ ಆಫ್ ಚೇಂಜ್ ಆಫ್ ಸೊ ಆ್ಯಂಡ್ ಸೊ ಕ್ವಾಂಟಿಟಿ ಕೊಟ್ಬಿಟ್ಟು ರೇಟ್ ಆಫ್ ಚೇಂಜ್ ಮೇಲೆ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಯು ಬೆಟರ್ ಫೋಕಸ್ ಆನ್ ಆಲ್ ದೀಸ್ ಥಿಂಗ್ಸ್. ಅರ್ಥ ಆಯ್ತಲ್ಲ? ಎಲ್ಲ ಎಕ್ಸಸೈಸ್ ಮೇಲೂ ಫೋಕಸ್ ಮಾಡಿ ಸ್ಟೆಪ್ಸ್ ನೋಡ್ರಿ. ಆ್ಯಂಡ್ ಇಲ್ಲ ಮ್ಯಾಮ್ ಅಷ್ಟೊಂದು ಪ್ರಾಬ್ಲಮ್ ಎಲ್ಲಿ ಮಾಡೋಕ್ಕಾಗುತ್ತೆ ಅಂದರೆ ನನ್ನ ಸಜೆಷನ್ ಏನು ಅಂದರೆ ಪ್ರಿಪ್ರೇಟ್ರಿ ಮತ್ತು ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದಿರೋ ಕ್ವಶನ್ಸ್ ಅಷ್ಟೇ ಆದರೆ ಅದನ್ನು ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿರಿ. ಅವಾಗ ಏನಾಗುತ್ತೆ, ಯು ಕ್ಯಾನ್ ಈಸಿಲಿ ಸಾಲ್ವ್ ಇಟ್, ರೈಟ್. ದೆನ್ ಕಮಿಂಗ್ ಟು ಇಂಟಿಗ್ರೇಷನ್ ಚಾಪ್ಟರ್. ಇಂಟಿಗ್ರೇಷನಲ್ಲಿ ಮೇನ್ಲಿ 3 ಮಾರ್ಕ್ಸ್ ಅಂತ ಬಂದಾಗ 3 ಮಾರ್ಕ್ಸ್ ಅವ್ರು ಕೇಳೋದು ಯಾವುದು ಅಂದರೆ ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್ ಅಥವಾ ಬೈ ಪಾರ್ಟ್ಸ್. ಅದು ಕೇಳಿಲ್ಲ ಅಂದರೆ ಡೆಫಿನೆಟ್ ಇಂಟೆಗ್ರಲ್, ಲಿಮಿಟ್ ಆಫ್ ಎ ಸಮ್ ಗೊತ್ತಿದೆಯಲ್ಲ. ಸೊ ಫಸ್ಟ್ ಫೋಕಸ್ ಲಿಮಿಟ್ ಆಫ್ ಎ ಸಮ್ ಮೇಲೆ ಮಾಡಿ. ಆ್ಯಂಡ್ ದೆನ್ ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್ ಆ್ಯಂಡ್ ಬೈ ಪಾರ್ಟ್ಸ್ ಎರಡೂ ಕೂಡ ತುಂಬ ಈಸಿ ಇದ್ದಾವೆ. ಜಸ್ಟ್ ಕಾನ್ಸೆಪ್ಟ್ನ ಥರೋಲಿ ಇದು ಮಾಡಿ. ಓಕೆ, ಇಂಟಿಗ್ರೇಷನ್ ಕೂಡ ಚಾಪ್ಟರ್ ನಾನು ಮಾಡಿದ್ದೀನಿ. ಸೊ ಯು ಕ್ಯಾನ್ ಈಸಿಲಿ ಪ್ರಾಕ್ಟೀಸ್ ಇಟ್ ಫ್ರಮ್ ದೇರ್, ರೈಟ್. ನೆಕ್ಸ್ಟ್ ವೆಕ್ಟರ್ ಆಲ್ಜಿಬ್ರಾ ಬಂದರೆ ಕಂಪಲ್ಸರಿ ಯಾವುದು, ಸೆಕ್ಷನ್ ಫಾರ್ಮುಲಾ ಮತ್ತು ಅದರಲ್ಲಿ ಇದನ್ನು ಇಗ್ನೋರ್ ಮಾಡಬೇಡಿ, ಮಿಡ್ ಪಾಯಿಂಟ್ ಫಾರ್ಮುಲಾ. ಓಕೆ, ಸೆಕ್ಷನ್ ಫಾರ್ಮುಲಾ, ಮಿಡ್ ಪಾಯಿಂಟ್ ಫಾರ್ಮುಲಾ ಅದರಿಂದನೇ ಡಿರೈವ್ ಆಗಿರೋದು. ಇದು ಕೂಡ ಚಾಪ್ಟರ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ. ಸೊ ಅದರಲ್ಲಿ ಅದ್ರ ಬೇಸ್ ಮೇಲಿರೋ ಪ್ರಾಬ್ಲಮ್ಸ್ ಅಂದರೆ ಎಕ್ಸಾಂಪಲ್ ನಂಬರ್ 11 ಒಂದು, ಇನ್ನೊಂದು ಯಾವುದು ಅಂದರೆ ಕ್ವೆಶನ್ ನಂಬರ್ 15. ಫಸ್ಟ್ ಪ್ರಿಯಾರಿಟಿ ಇವಕ್ಕೆ ಕೊಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 16, ಮಿಡ್ ಪಾಯಿಂಟ್ ಕೇಳಿದ್ರೆ ಕ್ವಶನ್ ನಂಬರ್ 16. ಓಕೆ, ಬಟ್ ಫಸ್ಟ್ ಪ್ರಿಯಾರಿಟಿ ಎಕ್ಸಾಂಪಲ್ 11 ಆ್ಯಂಡ್ ಕ್ವಶನ್ ನಂಬರ್ 15 ಇವಕ್ಕೆ ಕೊಡಿ. ದೆನ್ ಇದಕ್ಕೆ ನೆಕ್ಸ್ಟ್ ಚಾನ್ಸಸ್ ಏನಿದೆ ಅಂದರೆ a ಪ್ಲಸ್ B is perpendicular to C bar, then find the value of lambda. ಓಕೆ, ಸೊ ಇದು ಕೂಡ ಇದು ನೆಕ್ಸ್ಟ್ ಎಕ್ಸಸೈಸಲ್ಲಿ ನಿಮಗೆ ಸಿಗುತ್ತೆ, ರೈಟ್. ಸೊ ಇಷ್ಟನ್ನು ನೀವು ಸ್ಟಡಿ ಮಾಡಬೇಕು. ಮೋಸ್ಟ್ಲಿ ಏನು ಮಾಡ್ತಾರೆ ಅವರು ಅಂತ ಅಂದರೆ ನಿಮಗೆ ಸೆಕ್ಷನ್ ಫಾರ್ಮುಲಾ ಕೊಟ್ಬಿಟ್ಟು ಸೆಕ್ಷನ್ ಫಾರ್ಮುಲಾ ಬೇಸ್ ಮೇಲೆ ಒಂದು ಪ್ರಾಬ್ಲಮ್ಮು, ಓಕೆ, ಸೆಕ್ಷನ್ ಫಾರ್ಮುಲಾ ಪ್ಲಸ್ ಒಂದು ಪ್ರಾಬ್ಲಮ್ ಆ ಥರ ಕೊಡೋ ಚಾನ್ಸಸ್ಸು ಇರುತ್ತೆ. ಆ ಥರ ಕೊಡೋಕ್ಕೆ ಚಾನ್ಸ್ ಇಲ್ಲ, ಯಾಕೆ 3 ಮಾರ್ಕ್ಸ್ ಸಿಗಲ್ಲ. Okay. Either they will give you derivation or they will give you a problem based on this one. Okay, so you have to give preference to these problems first. And I think ಇದೇ ಥರದ್ದು ಒಂದು ಸಿಮಿಲರ್ ಪ್ರಾಬ್ಲಮ್ ಇರಬೇಕು. a ಪ್ಲಸ್ ಲ್ಯಾಂಬ್ಡಾ ಬಿ ಇನ್ಕ್ಲೂಡ್ ಮಾಡಿದ್ದೀನ ಇಲ್ಲ? ಹಾಂ, ಓಕೆ. ಸೊ ಅದು ಪಾಸಿಬಿಲಿಟಿ ಇದೆ. ಅದು ಬಿಟ್ಟರೆ ನೆಕ್ಸ್ಟ್ ಇನ್ನೊಂದು ಯಾವುದಿದೆ ಅಂದರೆ ಎಕ್ಸಾಂಪಲ್ ನಂಬರ್ 23 ಇದೆ ನೋಡಿ. ಫೈಂಡ್ ಎ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಆಫ್ ದ ವೆಕ್ಟರ್ಸ್ a ಪ್ಲಸ್ ಬಿ ಬಾರ್ a ಮೈನಸ್ ಬಿ ಬಾರ್. ಇದೇನಿದೆಯಲ್ಲ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್, ನೀವು ಫಸ್ಟ್ ಕ್ರಾಸ್ ಪ್ರಾಡಕ್ಟ್ ಕಂಡುಹಿಡಿತೀರಾ. ದೆನ್ ಇದನ್ನು ಏನು ಸಿ ಬಾರ್ ಡಿವೈಡೆಡ್ ಬೈ ರಿಕ್ವೈರ್ಡ್ ಯೂನಿಟ್ ವೆಕ್ಟರ್ ನೀವು ಕಂಡುಹಿಡಿತೀರಾ. ಯೂನಿಟ್ ವೆಕ್ಟರ್ ಕಂಡುಹಿಡಿಯೋದು ಗೊತ್ತಲ್ಲ, ವೆಕ್ಟರ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್. ಓಕೆ, ಸೊ ಈ ರೀತಿ ನೀವು ಮಾಡಿದಾಗ ಏನಾಗುತ್ತೆ, ಯೂನಿಟ್ ವೆಕ್ಟರ್ ಕಂಡುಹಿಡಿತೀರಾ ಇನ್ ದಟ್ ಡೈರೆಕ್ಷನ್ ಪರ್ಟಿಕ್ಯುಲರ್ಲಿ ಪರ್ಪೆಂಡಿಕ್ಯುಲರ್ ಟು ದೀಸ್ ವೆಕ್ಟರ್ಸ್. ಅವ್ರೇನು ಕೇಳಿದ್ದಾರೆ ಅದನ್ನು ಮಾಡ್ಬೋದು ನೀವು. ಇದ್ರ ಬೇಸ್ ಮೇಲೆ ಇದೇ ಥರದ್ದು ಎಕ್ಸಸೈಸಲ್ಲಿ ಪ್ರಾಬ್ಲಮ್ಸ್ ಕೂಡ ಇದಾವೆ ನೋಡಿ. ಸೊ ಇದರಲ್ಲಿ ನೀವು ಫೈಂಡ್ ದ ಯೂನಿಟ್ ವೆಕ್ಟರ್ ಇಲ್ಲಿದೆ ನೋಡಿ, ರೈಟ್. ಸೊ ಇಲ್ಲ ಕ್ವೆಶನ್ ನಂಬರ್ 5 ಅಷ್ಟೇ. ಸೊ ಇಷ್ಟು ನೀವು ಸ್ಟಡಿ ಮಾಡಬೇಕು. ಫಸ್ಟ್ ಪ್ರಿಯಾರಿಟಿ ಇಷ್ಟು ಕೊಟ್ರಿ, ದೆನ್ ಯು ಕ್ಯಾನ್ ಗೋ ವಿತ್ ಅದರ್ ಕ್ವೆಶನ್ಸ್ ಆಸ್ ವೆಲ್. ಓಕೆ, ರೈಟ್. ಸೊ ದಿಸ್ ಈಸ್ ಫಾರ್ 3 ಮಾರ್ಕ್ಸ್ ಫ್ರಮ್ ವೆಕ್ಟರ್ ಚಾಪ್ಟರ್. ಆ್ಯಂಡ್ ಎಸ್, ಇನ್ನೂ 2 ಕ್ವಶನ್ಸು ನಿಮಗೆ ಮಿಸಲೇನಿಯಸ್ ಇಂದ ಇದೆ. ಮಿಸಲೇನಿಯಸಲ್ಲಿ ಇನ್ನೂ ಕ್ವಶನ್ಸ್ ಇದ್ದಾವೆ, ಬಟ್ ಮೋಸ್ಟ್ ಪ್ರಾಬಬಿಲಿಟಿ ಇರುವಂಥದ್ದು ಫಸ್ಟ್ ಪ್ರಿಯಾರಿಟಿ ಯಾವುದು ಕೊಡೋಣ ಮ್ಯಾಮ್ ಅಂತ ಅಂದರೆ ಎಕ್ಸಾಂಪಲ್ ನಂಬರ್ 28 ಒಂದು, ನೆಕ್ಸ್ಟ್ ಎಕ್ಸಾಂಪಲ್ ನಂಬರ್ 29. ಇವೆರಡು ಕ್ವಶನ್ಸು ಕೂಡ ಇಂಪಾರ್ಟೆಂಟ್. ಮಿಸಲೇನಿಯಸ್ನ ಇಗ್ನೋರ್ ಮಾಡಬೇಡಿ. ಪ್ರೀವಿಯಸ್ ಇಯರ್ಸಲ್ಲಿ ಇವನ್ನ ಪ್ರಾಬ್ಲಮ್ಸ್ನ ಕೇಳಿದ್ದಾರೆ. ಅರ್ಥ ಆಯ್ತಲ್ಲ? ಸೊ ಇವೆರಡನ್ನೂ ಕೂಡ ತುಂಬ ಚೆನ್ನಾಗೇ ನೋಡ್ಕೊಳ್ಳಿ. ಅರ್ಥ ಆಯ್ತಲ್ಲ? ರೈಟ್. ದೆನ್ 3D ಜಾಮೆಟ್ರಿ, ಅವ್ರೇನು ಮಾಡ್ತಾರೆ, ಡೆರಿವೇಷನ್ ಕೇಳ್ತಾರೆ. ಯಾವ್ದು ಕೇಳ್ತಾರೆ? ಡೆರಿವೇಷನ್ನು ಕೇಳಬಹುದು, ಅಥವಾ ಅದ್ರ ಬೇಸ್ ಮೇಲೆ ಪ್ರಾಬ್ಲಮ್ ಕೂಡ ಕೇಳ್ಬೋದು, ರೈಟ್. ಸೊ ಬೆಟರ್ ಏನು ಅಂತ ಅಂದರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಫಾರ್ಮುಲಾ
ಇದೆಯಲ್ಲ ಲಾಸ್ಟ್ 4 ಪ್ರಾಬ್ಲಮ್ಸು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಮೇಲೆ, ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ಸ್ಕ್ಯೂ ಲೈನ್ಸ್ ಏನೋ ಇದೆ ನೋಡಿ ಲಾಸ್ಟಲ್ಲಿ, ಸೊ ಅದ್ರ ಮೇಲೆ ಫಸ್ಟ್ ಫೋಕಸ್ ಮಾಡಿ. ದೆನ್ ಸೆಕೆಂಡ್ ಎಕ್ಸಸೈಸ್ ಏನಿದೆಯಲ್ಲ ಅದು ಟೋಟಲಿ ಮುಗಿಸ್ಬಿಟ್ರಿ. ತುಂಬ ಈಸಿ ಚಾಪ್ಟರ್ ಇದೆ. 3D ಮತ್ತು ITF ಯಾವುದು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ಇವೆರಡು ಚಾಪ್ಟರ್ ಅಂತೂ ನೀವು ಕಂಪ್ಲೀಟ್ಲಿ ಮುಗಿಸ್ಬೇಕು ವಿತ್ ಎಕ್ಸಾಂಪಲ್ಸ್ ಆ್ಯಂಡ್ ಬೋತ್ ದ ಎಕ್ಸಸೈಸಸ್. ಯಾಕಂದರೆ ತುಂಬ ಸ್ಮಾಲ್ ಚಾಪ್ಟರ್ಸ್ ಅವು, ಓಕೆನಾ. ಸೊ ಡೋಂಟ್ ಇಗ್ನೋರ್ ದೆಮ್, ದೇ ಆರ್ ವೆರಿ ವೆರಿ ಈಸಿ ಚಾಪ್ಟರ್ಸ್ ಆ್ಯಂಡ್ ಈಸಿ ಟು ಸ್ಕೋರ್ ಕೂಡ, ರೈಟ್. ಸೊ ಇಲ್ಲಿ ನೋಡಿ, ಡೆರಿವೇಷನ್ ಅಂದರೆ ಇದು ನಿಮಗೆ ನೆನಪಿರಬೇಕು, ಈಕ್ವೇಷನ್ ಆಫ್ ಎ ಲೈನ್ ಥ್ರೂ ಎ ಗಿವನ್ ಪಾಯಿಂಟ್ ಆ್ಯಂಡ್ ಪ್ಯಾರಲಲ್ ಟು ಗಿವನ್ ವೆಕ್ಟರ್. ನಾನು ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ ಇದನ್ನು, ಈ ಚಾಪ್ಟರ್ ಕೂಡ ಅವೈಲೇಬಲ್ ಇದೆ ಚಾನಲಲ್ಲಿ, ಯು ಕ್ಯಾನ್ ಗೋ ವಿತ್ ಇಟ್. ನೆಕ್ಸ್ಟ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಹೇಳಿದ್ನಲ್ಲ, ರಿಮೆಂಬರ್ ದ ಫಾರ್ಮುಲಾ, ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ. ಈ ಫಾರ್ಮುಲಾ ನೀವು ನೆನ್ಪಿಟ್ಕೊಳ್ಳೇಬೇಕು, ಯಾಕಂದರೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ನಾನು ನೋಡಿದ್ದೀನಿ ಮಾಡೋ ಮಿಸ್ಟೇಕ್ ಎಲ್ಲಿ ಗೊತ್ತಾ, ಫಾರ್ಮುಲಾ ಪ್ರಾಕ್ಟೀಸ್ ಮಾಡ್ತಾರೆ, ಆದರೆ ಈ ಕ್ರಾಸ್ ಪ್ರಾಡಕ್ಟ್ನ ಇಲ್ಲಿ ಬರೆದು ಬಿಡ್ತಾರೆ ಮಧ್ಯಕ್ಕೆ, ಆಮೇಲೆ ಕನ್ಫ್ಯೂಸ್ ಆಗ್ತಾರೆ. ಸೊ ಇಂಡಿವಿಜುವಲ್ ಆಗಿ ನೀವು ಫಸ್ಟು ಒಂದೊಂದೇ ಫೈಂಡ್ ಮಾಡಬೇಕು, ಇಲ್ಲಿ ಏನೇನು ಫಸ್ಟ್ ಫಾರ್ಮುಲಾ ಬರ್ಕೊಳ್ರಿ ಸೈಡಿಗೆ. ನೆಕ್ಸ್ಟು ಒಂದೊಂದೇ ರಿಕ್ವೈರ್ಮೆಂಟ್, A2 - A1 ಬೇಕಾ ಕಂಡಿಡಿರಿ, B1 × B2 ಬೇಕಾ ಕಂಡಿಡಿರಿ, ಅದಾದಮೇಲೆ B1 × B2ದು ಮ್ಯಾಗ್ನಿಟ್ಯೂಡ್ ಬೇಕಾ ಕಂಡಿಡಿರಿ. ಈ ಥರ 3 ವ್ಯಾಲ್ಯೂಸ್ನ ಸಪ್ರೇಟಾಗಿ ಕಂಡಿಡಿದು ಆಮೇಲೆ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರಿ. ಅರ್ಥ ಆಯ್ತಲ್ಲ. ಸೊ ನೀವು ಆ ರೀತಿ ಮಾಡಬೇಕಾಗುತ್ತೆ, ಅವಾಗ ಏನಾಗುತ್ತೆ, ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಬಟ್ ಇಲ್ಲ ಅಂತಂದರೆ ಏನಾಗುತ್ತೆ, ನೀವು ಏನೇ ಮಾಡಿದ್ರೂ ಕೂಡ ಎಲ್ಲೋ ಒಂದು ಕಡೆ ನೀವು ಕ್ರಾಸ್ ಪ್ರಾಡಕ್ಟ್ ಈ ಕಡೆ ಬರೆದ್ರಿ ಅಂತ ಅಂದರೆ ಗಾನ್. ಅರ್ಥ ಆಯ್ತಲ್ಲ. ಸೊ ದಟ್ಸ್ ವೈ ಪ್ಲೀಸ್ ಫಸ್ಟು ಫಾರ್ಮುಲಾ ನೀಟಾಗಿ ನೋಡ್ಕೊಳ್ಳಿ, ದೆನ್ ಮೆಥಡ್ ನೋಡ್ಕೊಳ್ಳಿ. ವೆರಿ ಈಸಿ, ದಿಸ್ ಈಸ್ ವೆರಿ ಈಸಿ ಆ್ಯಕ್ಚುಲಿ. ಅದ್ರ ಬೇಸ್ ಮೇಲೆ ಇವು 4 ಪ್ರಾಬ್ಲಮ್ ಇದ್ದಾವೆ, ಈ 4 ಪ್ರಾಬ್ಲಮ್ನು ಕೂಡ ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಅರ್ಥ ಆಯ್ತಲ್ಲ. ಅದರಲ್ಲಿ ಎಲ್ಲವೂ ಇಂಪಾರ್ಟೆಂಟು. ಗಿವ್ ಪ್ರಿಯಾರಿಟಿ ಟು ಕ್ವೆಶ್ಚನ್ ನಂಬರ್ 12 ಫಸ್ಟ್, ದೆನ್ 14. ಅವರು ನಿಮಗೆ ಕಾರ್ಟಿಷನ್ ಫಾರ್ಮಲ್ಲಿ ಕೇಳಿದ್ರೆ 13ಗೆ 15ಗೆ ಲಾಸ್ಟ್ ಪ್ರಿಯಾರಿಟಿ. ಅರ್ಥ ಆಯ್ತಲ್ಲ. ಈ ರೀತಿ ಸಾಲ್ವ್ ಮಾಡಿರಿ. ಆ್ಯಂಡ್ ಪ್ರಾಬಬಿಲಿಟಿ ಇನ್ನೇನು ನಿಮಗೆ ಆಲ್ರೆಡಿ ಗೊತ್ತಿದೆ, ಯಾವುದು, ಬೇಸ್ ಥೆರಮ್ ಮೇಲಿರುವಂತಹ ಎಲ್ಲ ಪ್ರಾಬ್ಲಮ್ಸ್ನು ಕೂಡ ಪ್ರಾಕ್ಟೀಸ್ ಮಾಡಿ. ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಇದೆ ಅದರಲ್ಲಿ. ಅರ್ಥ ಆಯ್ತಲ್ಲ. ಸೊ ಪಾರ್ಟ್ ಸಿ ಅಲ್ಲಿ ನೀವು ಅಟೆಂಡ್ ಮಾಡಬೇಕಾಗಿರೋ ಕ್ವಶನ್ಸ್ ಎಷ್ಟು ಹೇಳಿ, 6 ತಾನೆ, 6 ಕ್ವೆಶನ್ಸ್, ರೈಟ್. ಯು ಆರ್ ಗೋಯಿಂಗ್ ಟು ಅಟೆಂಡ್ 6 ಔಟ್ ಆಫ್ 9, ರೈಟ್. 9 ಕ್ವೆಶನ್ಸ್ ಇರುತ್ತೆ, 6 ಅಟೆಂಡ್ ಮಾಡ್ತೀರಾ. ಸೊ ಯಾವ್ದು ಹೇಳಿದ್ದೀನಿ ನಾನು, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಮತ್ತು 3D ಅಂತೂ ಕಂಪಲ್ಸರಿ ಮುಗಿಸ್ರಿ ಅಂತ ಹೇಳಿದ್ದೀನಿ. ಇವೆರಡು ತುಂಬ ಈಸಿ ಇದಾವೆ. ದೆನ್ ಈಕ್ವಿವೆಲೆನ್ಸ್ ರಿಲೇಷನ್ ಮೇಲೆ ಲಿಮಿಟೆಡ್ ಕ್ವೆಶನ್ಸ್ ಇದಾವೆ, ಅವನು ಮುಗಿಸ್ರಿ. ಆ್ಯಂಡ್ ಪ್ರಾಬಿಲಿಟಿ, ಬೇಸ್ ಥೆರಮ್ ತುಂಬ ಲಿಮಿಟೆಡ್ ಅವು ಕೂಡ, ಸೊ ಮುಗಿಸ್ರಿ. ಮ್ಯಾಟ್ರಿಸಸ್ಸು ಈಸಿಯಾಗಿ ಮಾಡ್ಬೋದು, ಥೆರಮು ಅಥವಾ ಸೊ ಎಕ್ಸ್ಪ್ರೆಸ್ ದಟ್ ಒನ್ ಇನ್ ಸಮ್ ಆಫ್ ದಿ ಎಕ್ಸ್ಪ್ರೆಸ್ ದ ಮ್ಯಾಟ್ರಿಕ್ಸ್ ಆಸ್ ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್. ಈ 6ನ ಮುಗಿಸ್ಕೊಳ್ರಿ. ವೆಕ್ಟರ್ 6 ಆದ್ವಾ, ಇಲ್ಲ. ಸೊ ವೆಕ್ಟರ್ ಆಲ್ಜಿಬ್ರಾ ಒಂದು, ಹೌದಾ, ಸೆಕ್ಷನ್ ಫಾರ್ಮುಲಾ ಅಥವಾ ಅದ್ರ ಬೇಸ್ ಮೇಲೆ ಪ್ರಾಬ್ಲಮ್ಸು. ಸೊ ಇವು 6ನ ಫಸ್ಟ್ ಕರೆಕ್ಟಾಗಿ ಮುಗಿಸ್ರಿ. ಆ್ಯಂಡ್ ದೆನ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಇಸ್ ಎಕ್ಸಾಕ್ಟ್ 6 ಮುಗಿಸ್ಕೊಂಡು ಹೋಗಬೇಡಿ, ದಯವಿಟ್ಟು ಒಂದು ಎಕ್ಸ್ಟ್ರಾ ಕ್ವಶನ್ನ ಪ್ರಾಕ್ಟೀಸ್ ಮಾಡಿ. ಯಾಕೆ ಅಂತಂದರೆ ಇನ್ ಕೇಸ್ ಎಕ್ಸಾಮ್ ಹಾಲಲ್ಲಿ ಯಾವುದಾದ್ರೂ ಒಂದು ಪ್ರಾಬ್ಲಮ್ಮು ಏನಾಗುತ್ತೆ ಅಂತಂದರೆ, ನಾವು ಪ್ರಾಕ್ಟೀಸ್ ಮಾಡಿರ್ತೀವಿ, ಬಟ್ ಎಕ್ಸಾಮ್ ಹಾಲಲ್ಲಿ ಏನಾಗುತ್ತೆ, ಟೈಮ್ ಲಿಮಿಟ್ ಇರುತ್ತಲ್ಲ, ಆ ಪ್ರೆಷರಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ಎಲ್ಲೋ ಒಂದು ಕಡೆ ಏನೋ ಒಂದು ಮಿಸ್ ಆಗಿಬಿಡುತ್ತೆ. ಸೊ ದಟ್ ಈಸ್ ದ ರೀಸನ್ ಐ ಸಿನ್ಸಿಯರ್ಲಿ ರಿಕ್ವೆಸ್ಟ್ ಯು, ನೀವೇನು ಮಾಡಬೇಕಾಗಿದೆ ಅಂತಂದರೆ, ಯು ಜಸ್ಟ್ ಹ್ಯಾವ್ ಟು ಸ್ಟಡಿ ಒನ್ ಎಕ್ಸ್ಟ್ರಾ ಕ್ವಶನ್. ಸೊ ದಟ್ ನಿಮಗೆ ಯಾವುದಾದ್ರೂ ಕ್ವಶನ್ನು, ಈ ಕಲ್ತಿರೋ ಕ್ವಶನ್ಸಲ್ಲಿ ಯಾವುದಾದ್ರೂ ಕ್ವಶನ್ನು ನಿಮಗೆ ಕೈ ಕೊಟ್ಟರೆ ಅಲ್ಲಿ ಈ ಎಕ್ಸ್ಟ್ರಾ ಕಲ್ತಿರೋ ಕ್ವಶನಲ್ಲಿ ಯಾವುದಾದ್ರೂ ಒಂದು ಬ್ಯಾಕಪ್ ಆಗಿ ಸಪೋರ್ಟ್ ಆಗುತ್ತೆ. ಆ್ಯಂಡ್ ದೆನ್ ಯು ವಿಲ್ ಬಿ ಏಬಲ್ ಟು ಸ್ಕೋರ್ 18 ಔಟ್ ಆಫ್ 18 ಇನ್ ಪಾರ್ಟ್ ಸಿ. ಅರ್ಥ ಆಯ್ತಲ್ಲ. ಸೊ ದಟ್ಸ್ ದ ರೀಸನ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಎಕ್ಸ್ಟ್ರಾ ಕ್ವಶನ್. ಓಕೆ, ಇದು ಪಾರ್ಟ್ ಸಿ ಅಷ್ಟೇ ಅಲ್ಲ, ಪಾರ್ಟ್ ಡಿಗೂ ಅಪ್ಲೈ ಆಗುತ್ತೆ, ಪಾರ್ಟ್ ಇ ಅಲ್ಲೂ ಕೂಡ ಅಪ್ಲೈ ಆಗುತ್ತೆ, ಪಾರ್ಟ್ ಬಿ ಅಲ್ಲೂ ಕೂಡ ಅಪ್ಲೈ ಆಗುತ್ತೆ. ಅರ್ಥ ಆಯ್ತಲ್ಲ, ರೈಟ್. ಸೊ ಪಾರ್ಟ್ ಬಿಗೆ ಬಂದರೆ, ಒಂದು ನಿಮಿಷ, ಲೆಟ್ ಮಿ ಟೇಕ್ ದಟ್ ಸ್ಲೈಡ್. ಯಾ, ಪಾರ್ಟ್ ಬಿ ಅಲ್ಲಿ ನೋಡಿ ಏನಿದೆ, ಇನ್ವರ್ಸ್ ಟ್ರಿಗ್ನೋಮೆಟ್ರಿ, ಡಿಟರ್ಮಿನೆಂಟ್ಸ್, ಡಿಫ್ರೆನ್ಸಿಯೇಷನ್, ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್, ಇಂಟೆಗ್ರಲ್, ಅದರಲ್ಲೂ ಪರ್ಟಿಕ್ಯುಲರ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದರೆ ಫಸ್ಟ್ ಎಕ್ಸಸೈಸ್ನ ನೀಟಾಗಿ ಮುಗಿಸ್ಕೊಳ್ರಿ. ಡಿಫ್ರೆನ್ಷಿಯಲ್ ಇಕ್ವೇಷನ್ಸು, ಅದರಲ್ಲೂ ಜನರಲ್ ಸೊಲ್ಯೂಷನ್ ಫೈಂಡ್ ಮಾಡೋದಿದೆಯಲ್ಲ ಅದಷ್ಟೇ, ಜಾಸ್ತಿ ಕಷ್ಟ ಏನಿಲ್ಲ. ವೆಕ್ಟರ್ ಆಲ್ಜಿಬ್ರಾ, 3D, ಪ್ರಾಬಬಿಲಿಟಿ. ಸೊ ಇದರಲ್ಲಿ ನೀವೇನು ಮಾಡಬೇಕಾಗಿದೆ ಅಂತ ಅಂದರೆ, ಇದು ಕೂಡ ತುಂಬ ಈಸಿ ಇದೆ. ಐ ನೀಡ್ ನಾಟ್ ಟೆಲ್ ಯು ಮೋರ್ ಕ್ವೆಶನ್ಸ್ ಅಬೌಟ್ ದಿಸ್ ಒನ್, ಐ ಗೆಸ್. ಅಂದರೆ ಹೇಳ್ಬಿಡ್ತೀನಿ ನೋಡಿ, ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಲ್ಲಿ ನೀವೇನು ಮಾಡ್ತೀರಾ, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಅಂತೂ ಫುಲ್ ಎಕ್ಸಸೈಸ್ನ ಮುಗಿಸ್ತೀರಾ ತಾನೆ. ಸೊ 2.1 ಏನು ಎಕ್ಸಸೈಸ್ ಇದೆ ಫುಲ್ ಮುಗಿಸ್ಕೊಳ್ಳಿ. ಡಿಟರ್ಮಿನೆಂಟ್ಸಲ್ಲಿ ಮೋಸ್ಟ್ಲಿ 95% ಚಾನ್ಸಸ್ ಇರೋದು ಯಾವುದು, ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮುಲಾ ಇದೆ ನೋಡಿ, ಹಾಫ್ ಇಂಟು ಡಿಟರ್ಮಿನೆಂಟ್ ಹಾಕ್ತಿರಲ್ಲ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಮಾಡೋ ಮಿಸ್ಟೇಕ್ ಎಲ್ಲಿ ಅಂದರೆ ಈ ಹಾಫ್ನ ಮರಿತೀರಾ. ಅರ್ಥ ಆಯ್ತಲ್ಲ. ಏರಿಯಾ ಆಫ್ ಟ್ರಯಾಂಗಲ್ ಮೇಲೆ 3 ಟೈಪ್ಸ್ ಆಫ್ ಪ್ರಾಬ್ಲಮ್ ಬರುತ್ತೆ. 3 ಟೈಪ್ಸ್ ಅಂದರೆ ಯಾವ್ದು ಮ್ಯಾಮ್ ಅಂತಂದರೆ, ಒಂದು ಫಾರ್ಮುಲಾ ಹಾಕ್ಬಿಟ್ಟು ಡೈರೆಕ್ಟ್ ಪಾಯಿಂಟ್ಸ್ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಮಾಡ್ತಿರಲ್ಲ ಅದು, ಆ್ಯಂಡ್ ಏರಿಯಾ ಕಂಡುಹಿಡಿತೀರಾ. ಇನ್ನೂ ಒಂದು ಯಾವುದು, X, Y ಅಂತ ಪಾಯಿಂಟ್ನ ನೀವು
ಫೈಂಡ್ ಮಾಡಬೇಕು. ಏರಿಯಾ ಅವರೇ ಕೊಟ್ಟಿರ್ತಾರೆ, ನಾವು ಪಾಯಿಂಟ್ನ ಯಾವುದಾದ್ರು ಒಂದನ್ನು ಎಕ್ಸ್ ಕಾಮ ವೈ ಅಂತ ಅನ್ಕೊಂತೀವಿ, ರಿಮೈನಿಂಗ್ ಪಾಯಿಂಟ್ಸ್ ಅವ್ರೇನು ಕೊಟ್ಟಿದ್ದಾರೆ ಅದನ್ನು ಬರಿತೀವಿ ಆ್ಯಂಡ್ ದೆನ್ ಏರಿಯಾ ಫೈಂಡ್ ಮಾಡ್ತೀವಿ. ಅದೊಂದು ಟೈಪು. ಇನ್ನೂ ಒಂದು ಟೈಪ್ ಯಾವುದು, ವೇರ್ ದೇ ಸೇ ದಟ್ ಲೈನ್ ಜಾಯ್ನಿಂಗ್ 2 ಪಾಯಿಂಟ್ಸ್ ಅಂತ ಹೇಳ್ತಾರೆ. ಲೈನ್ ಅಂತ ಅಂದಾಗ ಏರಿಯಾ ಏನಾಗುತ್ತೆ, 0 ಆಗುತ್ತೆ. ಸೊ ಈ ಟೈಪ್ ಆಫ್ ಪ್ರಾಬ್ಲಮ್ಸ್ ಎಲ್ಲ ಏನಿದೆ ಅಲ್ಲ ಡಿಟರ್ಮಿನೆಂಟ್ಸಲ್ಲಿ ಬರುತ್ತೆ. ಸೊ ಯು ಹ್ಯಾವ್ ಟು ಪ್ರಾಕ್ಟೀಸ್ ದೆಮ್. ಅರ್ಥ ಆಯ್ತಲ್ಲ, ರೈಟ್? ಅದು ಬಂದುಬಿಟ್ಟು ಡಿಟರ್ಮಿನೆಂಟ್ಸಲ್ಲಿ. ನಾನು ಜಾಸ್ತಿ ಕ್ವೆಶನ್ಸ್ ಏನು ಇದರಲ್ಲಿ ನಾನು ಇನ್ಕ್ಲೂಡ್ ಮಾಡಿಲ್ಲ, ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಡಿಟರ್ಮಿನೆಂಟ್ಸಿಂದು ಪ್ರಾಬ್ಲಮ್ಸ್ ಎಲ್ಲಿದೆ ಅಂತೇಳಿ, ರೈಟ್? ನೆಕ್ಸ್ಟ್ ಡಿಫ್ರೆನ್ಸಿಯೇಷನಿಗೆ ಬಂದರೆ ಸಿಂಪಲ್ ಪ್ರಾಬ್ಲಮ್ಸ್ ಇರ್ತಾವಲ್ಲ, ಅಂದರೆ ಜಸ್ಟ್ 3 ಸ್ಟೆಪ್ಸು ಅಥವಾ ಮ್ಯಾಕ್ಸಿಮಮ್ 4 ಸ್ಟೆಪ್ಸು. ಆ್ಯಕ್ಚುಲಿ 3 ಸ್ಟೆಪ್ಸಲ್ಲೇ ಮುಗಿಯೋಂಥವು, ಬಟ್ ಮ್ಯಾಕ್ಸಿಮಮ್ 4 ಸ್ಟೆಪ್ಸ್ ಅಂತ ಅಂದ್ಕೊಳ್ರಿ. ಸೊ ಡಿಫ್ರೆನ್ಷಿಯೇಷನಲ್ಲಿ ಯಾವ್ದು ತುಂಬ ಸಿಂಪಲ್ಲಾಗಿ ಮುಗಿತಾವಲ್ಲ 3-4 ಸ್ಟೆಪ್ ಒಳಗಡೆ, ಅವನ್ನ ನೀವೇನು ಮಾಡಬೇಕು, 2 ಮಾರ್ಕ್ಸಿಗೆ ಸ್ಟಡಿ ಮಾಡಬೇಕು. ಯಾವ್ದು ಮ್ಯಾಮ್ ಎಕ್ಸಸೈಸು ಅಂತ ಅಂದರೆ, ಒಂದು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಬೇಸ್ ಮೇಲೆ ಇದೆ ಅಲ್ಲ ಸ್ಟಾರ್ಟಿಂಗಲ್ಲಿ, ಅದೊಂದು. ಇಲ್ಲ ಅದು ಬಿಟ್ಟರೆ ಇಂಪ್ಲಿಸಿಟ್ ಫಂಕ್ಷನಲ್ಲಿ ಸಿಂಪಲ್ ಪ್ರಾಬ್ಲಮ್ಸು, ಲೆಂದಿ ಅಲ್ಲ, ಇಂಪ್ಲಿಸಿಟಲ್ಲಿ ಸಿಂಪಲ್ ಪ್ರಾಬ್ಲಮ್ಸು. ನೆಕ್ಸ್ಟ್ ಇನ್ನೊಂದು ಯಾವುದು ಅಂದರೆ ಲಾಗರಿದಮ್ಸಲ್ಲಿ. ಸೊ ಲಾಗರಿದಮ್ಸಲ್ಲಿ ಕೂಡ ಅಷ್ಟೇ, ಜಸ್ಟ್ ಅಪ್ಲೈ ಲಾಗ್ ಆ್ಯಂಡ್ ದೆನ್ 2 ಸ್ಟೆಪ್ಸಲ್ಲಿ ಬಂದ್ಬಿಡುತ್ತೆ ಮುಂದೆ, ಹೌದಲ್ವ? ಸೊ ಆ ಥರ ಪ್ರಾಬ್ಲಮ್ಸ್ ಎಲ್ಲ ಏನು ಮಾಡ್ತೀರಾ ನೀವು ಡಿಫ್ರೆನ್ಸಿಯೇಷನಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ. ನಾನು ಕ್ವಶನ್ಸಿನ ಫೋಟೋಸ್ ಹಾಕಿಲ್ಲ ಇಲ್ಲಿ ಈ ಪಾರ್ಟ್ ಬಿಗೆ, ಓಕೆ? ನೆಕ್ಸ್ಟ್ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ ಬಂದರೆ ಮೋಸ್ಟ್ಲಿ ರೇಟ್ ಆಫ್ ಚೇಂಜಲ್ಲಿ ಈಸಿ ಪ್ರಾಬ್ಲಮ್ಸ್ ಇದ್ದರೆ ಅವನ್ನ ಕೊಡೋ ಚಾನ್ಸ್ ಇರುತ್ತೆ. ಒಂದು ಬಿಟ್ಟರೆ ಇದಿದೆಯಲ್ಲ, ಏನು ಅವ್ರು ಕೊಡ್ತಾರೆ ನೋಡಿ ಒಂದು ಕ್ವಶನ್, ಫೈಂಡ್ ದ 2 ನಂಬರ್ಸ್ ಸಚ್ ದಟ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಈಸ್ ದಿಸ್ ಮಚ್, ಮಿನಿಮಮ್ ವ್ಯಾಲ್ಯೂ ಈಸ್ ದಿಸ್ ಮಚ್, ರೈಟ್? ಸಚ್ ಆ ಗಿವನ್ ಕಂಡೀಷನ್ ಬೇಸ್ ಮೇಲೆ ಪ್ರಾಬ್ಲಮ್ಸ್ ಇದಾವಲ್ಲ, ಸೊ ಆ ಥರ ಪ್ರಾಬ್ಲಮ್ಸ್ನ ನೀವು ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ ಅಲ್ಲಿ ಮಾಡಬೇಕಾಗುತ್ತೆ, ರೈಟ್? ಇಂಟಿಗ್ರೇಷನಲ್ಲಿ ಇನ್ನೇನು ಸಬ್ಸ್ಟಿಟ್ಯೂಷನ್ ಮೆಥಡ್ ಫಸ್ಟ್ ಎಕ್ಸಸೈಸ್ ಇದೆಯಲ್ಲ, ತುಂಬ ಲೆಂದಿ ಇರುವಂತಹ ನೋಡಬೇಡಿ. ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ಸ್ವಲ್ಪ ಕಮ್ಮಿ ಸ್ಟೆಪ್ಸ್ ಇರುವಂಥವು ಯಾವ್ಯಾವ ಇದಾವಲ್ಲ ಅವನ್ನ ನೋಡ್ಕೊಳ್ಳಿ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಡಿಫ್ರೆನ್ಷಿಯಲ್ ಇಕ್ವೇಷನ್ಸಿಗೆ ಬಂದರೆ ಇನ್ನೇನು ಫೈಂಡಿಂಗ್ ಜನರಲ್ ಸೊಲ್ಯೂಷನ್ ಇದೆಯಲ್ಲ, ಸಿಂಪಲ್ ಆಗೇ ಇರುವಂಥವು. ಜನರಲ್ ಸೊಲ್ಯೂಷನ್ ಅಂದರೆ ತೀರಾ ಲೆಂದಿ ಇರೋದಲ್ಲ, ಸಿಂಪಲ್. ನೆನ್ಪಿಟ್ಕೊಳ್ಳಿ, ಪಾರ್ಟ್ ಬಿ ಅಂದರೆ ಬರೀ 2 ಮಾರ್ಕ್ಸಿಗೆ ಅಂತ ಅಂದರೆ ಕಮ್ಮಿ ಸ್ಟೆಪ್ಸ್ ಇರಬೇಕು. ನೀವು ಹಂಗೆ ಒಂದು ಪೇಜ್ ಇರೋ ಸೊಲ್ಯೂಷನ್ಸ್ನ ಎಲ್ಲ 2 ಮಾರ್ಕ್ಸಿಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಕೂತ್ಕೋಬೇಡಿ. ಅರ್ಥ ಆಯ್ತಲ್ಲ? ಸೊ 2 ಮಾರ್ಕ್ಸ್ ಅಂತ ಅಂದರೆ 3 or 4 ಸ್ಟೆಪ್ಸ್, ಆ ಥರ ಪ್ರಾಬ್ಲಮ್ಸ್ನ ನೀವು ನೋಡಬೇಕು. ನೆಕ್ಸ್ಟ್ ವೆಕ್ಟರ್ ಆಲ್ಜಿಬ್ರಾಗೆ ಬಂದೆ. ವೆಕ್ಟರ್ ಆಲ್ಜಿಬ್ರಾದಲ್ಲಿ ಯಾವ್ದು ಇಂಪಾರ್ಟೆಂಟ್ ಮ್ಯಾಮ್ ಅಂತ ಅಂದರೆ, ಐ ಕ್ಯಾನ್ ಸೇ ಜಸ್ಟ್ ಅ ಮಿನಿಟ್, ಲೆಟ್ ಮಿ ಆ್ಯಡ್ ನ್ಯೂ ಸ್ಲೈಡ್. ಸೊ ಯಾವುದು ಆ್ಯಂಗಲ್ ಬಿಟ್ವೀನ್ ದ ಲೈನ್ಸ್ ಪ್ರಾಬ್ಲಮ್ ಇದೆಯಲ್ಲ, ಸಾರಿ ಆ್ಯಂಗಲ್ ಬಿಟ್ವೀನ್ ವೆಕ್ಟರ್ಸ್ ಇದೆಯಲ್ಲ, ಅದನ್ನು ನೀವು ಇನ್ಕ್ಲೂಡ್ ಮಾಡ್ಬೋದು. ಆ್ಯಂಗಲ್ ಬಿಟ್ವೀನ್ ವೆಕ್ಟರ್ ಬಿಟ್ಟರೆ ಇದು ತುಂಬ ಇಂಪಾರ್ಟೆಂಟ್ ಯಾವುದು, ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್ ಅಂತ ಪ್ರಾಬ್ಲಮ್ ಇದೆ ನೋಡಿ. ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್ ವೇರ್ ಇನ್ ಯು ಆರ್ ಗೋಯಿಂಗ್ ಟು ಫೈಂಡ್ ಯಾವ್ದು ಹೇಳಿ, ಮಾಡ್ ಆಫ್ ಎ ಬಾರ್ ಕ್ರಾಸ್ ಬಿ ಬಾರ್ ಫೈಂಡ್ ಮಾಡ್ತಿರಲ್ಲ ಅದು. ಬಿಟ್ಟರೆ ಏರಿಯಾ ಆಫ್ ಟ್ರಯಾಂಗಲ್ ಇದೆ, ಇದು ಆಮೇಲೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಯಾವುದಿದೆ ಅಂದರೆ ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಆನ್ ಎನದರ್ ವೆಕ್ಟರ್, ಪ್ರೊಜೆಕ್ಷನ್ ಆಫ್ ಎ ಬಾರ್ ಆನ್ ಬಿ ಬಾರ್. ಓಕೆ, ಇದು ಕೂಡ ತುಂಬ ಇಂಪಾರ್ಟೆಂಟು. ಈ 3 ಟೈಪ್ ಆಫ್ ಪ್ರಾಬ್ಲಮ್ಸ್ನ ನೀವೇನು ಮಾಡಬೇಕು, ಸ್ಟಡಿ ಮಾಡಬೇಕಾಗುತ್ತೆ, ಪ್ರಾಕ್ಟೀಸ್ ಮಾಡಬೇಕು. ಅರ್ಥ ಆಯ್ತಲ್ಲ? ಸೊ ಇದು ಬಂದುಬಿಟ್ಟು ನಿಮಗೆ ಯಾವುದರಲ್ಲಿ, ಎಸ್, ಇನ್ ವಿಚ್ ಒನ್, ಇನ್ ವೆಕ್ಟರ್ ಆಲ್ಜಿಬ್ರಾ, ರೈಟ್? ಸೊ ನೆಕ್ಸ್ಟ್ ಬಂದುಬಿಟ್ಟು 3D ಇದೆ. 3D ಅಲ್ಲಿ ನಿಮಗೆ ಆಲ್ರೆಡಿ ಗೊತ್ತಿದೆ, ಆ್ಯಂಗಲ್ ಬಿಟ್ವೀನ್ ಲೈನ್ಸು ಅಥವಾ ಫೈನ್ ಡಿಸ್ಟೆನ್ಸ್ ಬಿಟ್ವೀನ್ ಲೈನ್. ಆ್ಯಂಡ್ 3D ನಾನು ಆಲ್ರೆಡಿ ಹೇಳಿದ್ದೀನಿ. 3D ಮತ್ತು ITF ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಅಂತೂ ನೀವು ಫುಲ್ ಚಾಪ್ಟರ್ ಓದಲೇಬೇಕು, ಪ್ರಾಕ್ಟೀಸ್ ಮಾಡಲೇಬೇಕು. ಅರ್ಥ ಆಯ್ತಲ್ಲ? ಅಂಥ ಕಷ್ಟ ಇಲ್ಲ. ನೆಕ್ಸ್ಟ್ ಪ್ರಾಬಬಿಲಿಟಿಯಲ್ಲೂ ಅಷ್ಟೇ ತುಂಬ ಈಸಿ ಇರುವಂಥ, ಅಂದರೆ ಮಲ್ಟಿಪ್ಲಿಕೇಶನ್ ಥಿಯರಮು, ಇಂಡಿಪೆಂಡೆಂಟ್ ಇವೆಂಟ್ಸು ಅವೆಲ್ಲ ಇದಾವಲ್ಲ. ಸೊ ಸ್ಟಾರ್ಟಿಂಗ್ ಫಸ್ಟ್ ಎಕ್ಸಸೈಸ್ ಇದೆಯಲ್ಲ 13.1, ಅದರಲ್ಲಿರುವಂಥ ಪ್ರಾಬ್ಲಮ್ಸ್ನ ಮುಗಿಸ್ಕೊಳ್ಳಿ. ಅರ್ಥ ಆಯ್ತಲ್ಲ? ಆ್ಯಂಡ್ ಕಮಿಂಗ್ ಟು ವಿಚ್ ಒನ್, ದಿಸ್ ಒನ್, ಪಾರ್ಟ್ ಎ. ಓಕೆ, ಸೊ ಇದು ಬಂದುಬಿಟ್ಟು ನಿಮ್ಗೆ ಪಾರ್ಟ್ ಬಿ. ಅರ್ಥ ಆಯ್ತಲ್ಲ? ಪಾರ್ಟ್ ಬಿ. ಜಸ್ಟ್ ಎ ಮಿನಿಟ್, ಲೆಟ್ ಮಿ ಕ್ಲೀನ್ ದ ಸ್ಲೈಡ್. ಯಾ, ಸೊ ಪಾರ್ಟ್ ಬಿ ಆಯಿತಾ. ನೆಕ್ಸ್ಟ್ ಬಂದುಬಿಟ್ಟು ಪಾರ್ಟ್ ಎ ಇದೆ. ಪಾರ್ಟ್ ಎ ಅಲ್ಲಿ ಏನಾಗುತ್ತೆ ನಿಮಗೆ, MCQ ಆ್ಯಂಡ್ ದೆನ್ ಎಫ್ ಬಿ ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇದು 15 ಮಾರ್ಕ್ಸು, ಇದು 5 ಮಾರ್ಕ್ಸು. ಇದರಲ್ಲಿ ನಿಮಗೆ ಏನಂತ ಅಂದರೆ, ಯಾರು ಕಾನ್ಸೆಪ್ಟ್ಸ್ನ ತುಂಬ ಚೆನ್ನಾಗಿ ಕಲ್ತಿದ್ರು ಅವ್ರು ಈಸಿಯಾಗಿ 15ಗೆ 15 ಅಟೆಂಡ್ ಮಾಡ್ಬೋದು. ಅರ್ಥ ಆಯ್ತಲ್ಲ? ಸೊ 20ಗೆ 20 ಆರಾಮಾಗಿ ಬರುತ್ತೆ ಇದರಲ್ಲಿ. ಆದರೆ ಸ್ಟಾರ್ಟಿಂಗಿಂದ ಪ್ರಾಕ್ಟೀಸ್ ಮಾಡಿರಬೇಕು, ಸಬ್ಜೆಕ್ಟ್ನ ಥರೋ ಆಗಿರಬೇಕು, ಕಾನ್ಸೆಪ್ಟ್ಸ್ ಕಲ್ತಿರ್ಬೇಕು, ಅವಾಗ ಮಾತ್ರ. ಇನ್ನೂ ಒಂದು ಕ್ಲೂ ನಾನೇನು ನಿಮಗೆ ಕೊಡ್ತೀನಿ ಅಂತ ಅಂದರೆ, ದೋಸ್ ಹೂ ಹ್ಯಾವ್ ನಾಟ್ ಸ್ಟಡಿಡ್ ಎನಿಥಿಂಗ್, ಐ ವುಡ್ ಸೇ ಅಟ್ ಲೀಸ್ಟ್ ಪ್ರಾಕ್ಟೀಸ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ನಾವು. ಓಕೆ, ಯಾವ ಪ್ಯಾಟರ್ನ್ ಬರುತ್ತೆ ಅಂತ ಪ್ರಾಕ್ಟೀಸ್ ಮಾಡಿ. ಒಂದು ಇನ್ನೂ ಒಂದು ವೆರಿ ಸ್ಟ್ರಾಂಗ್ ಥಿಂಗ್ ನಾನು ಹೇಳೋದೇನು ಅಂದರೆ, ಕೆಲವೊಬ್ರು ಸ್ಟೂಡೆಂಟ್ಸ್ ನಾನು ನೋಡಿದ್ದೀನಿ, ಅವ್ರೇನು ಮಾಡ್ತಾರೆ ಅಂತ ಅಂದರೆ, ಮ್ಯಾಮ್ ಕ್ವಶನ್ ನಂಬರ್ 1ಇಂದ 10 ಬರ್ತಾ ಇತ್ತು, ಅವನ್ನ ಮಾಡಿಬಂದೆ, 11th 15 ಇದೆ ಅಲ್ಲ, ಆ 5 ಪ್ರಾಬ್ಲಮ್ಸು ಬಿಟ್ಟೆ, ಹಂಗೆ ಸಾಲ್ವೇ ಮಾಡಲಿಲ್ಲ ಅಂತ ಅಂತಾರೆ.
ಯಾಕೆ ಅಂದರೆ ಗೊತ್ತಿರಲಿಲ್ಲ. ಡೋಂಟ್ ಡೂ ದಟ್ ಒನ್. ಯಾಕಂದರೆ ದಿಸ್ ಈಸ್ ಯುವರ್ ಬೋರ್ಡ್ ಎಕ್ಸಾಮ್. ಓಕೆ, ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಅಂದಮೇಲೆ ಚಾನ್ಸಸ್ ಇದೆ ದಟ್ ನೀವು ಹಾಕಿರೋ ಕ್ವೆಶನ್ ಇದೆಯಲ್ಲ ರೈಟ್ ಆಗೋ ಚಾನ್ಸಸ್ಸು ಇದೆ. ಹೌದಲ್ವಾ? ಸೊ ನೀವೇನು ಮಾಡಬೇಕು ಅಂತಂದರೆ, ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂದರೂ ಅಟ್ಲೀಸ್ಟ್ ನಿಯರ್ ಬೈ ನಿಮಗೆ ಯಾವ್ದು ಫೀಲ್ ಆಗ್ತಾ ಇದೆ. ಮೋಸ್ಟ್ಲಿ ಏನಾಗುತ್ತೆ, ಪ್ರಾಕ್ಟೀಸ್ ಮಾಡಿರಲ್ಲ, ಓದಿರಲ್ಲ, ಅವಾಗ ಎಲ್ಲವೂ ನಿಯರ್ ಬೈನೇ ಅನಿಸ್ತಿರುತ್ತೆ. ದಟ್ಸ್ ಎ ಡಿಫ್ರೆಂಟ್ ಸೀನ್. ಓಕೆ, ಬಟ್ ನನ್ನ ಸಜೆಷನ್ ಏನು ಅಂತ ಅಂದರೆ, ಅಟ್ಲೀಸ್ಟ್ ಆ 5 ಕ್ವೆಶನ್ಸ್ ಆಗಿರಲಿ ಅಥವಾ ಮೋರ್ ದೆನ್ 5 ಕ್ವೆಶನ್ಸು ನಿಮಗೆ ಗೊತ್ತಿಲ್ಲ ಅಂದರೆ ಯಾವುದಾದ್ರು ಒಂದು ಆಪ್ಷನ್ ಇಟ್ಕೊಳ್ರಿ. ಸಪೋಸ್ ಬಿ ಆಪ್ಷನ್, ಯು ಲವ್ ಬಿ ಆಪ್ಷನ್, ಸೊ ಯು ಕೀಪ್ ದ ಬಿ ಆಪ್ಷನ್. ಫಾರ್ ಆಲ್ ದ 5 ಕ್ವೆಶನ್ಸ್ ಟಿಕ್ ಬಿ ಆಪ್ಷನ್. ಇಫ್ ಯು ಡೋಂಟ್ ನೋ ಎನಿಥಿಂಗ್, ಅಂದರೆ ಏನೂ ಕ್ಲೂ ಇಲ್ಲ ಆ ಕ್ವಶನ್ ಬಗ್ಗೆ, ನಾನು ಏನೂ ಓದೇ ಇಲ್ಲ ಅಂತಂದರೆ ಯಾವುದೋ ಒಂದು ಆಪ್ಷನ್ ಇಟ್ಕೊಳ್ರಿ. 5ಕ್ಕೂ ಬಿನೇ ಹಾಕ್ರಿ. 5ರಲ್ಲಿ ಅಟ್ಲೀಸ್ಟ್ ಒಂದಾದರೂ ಕರೆಕ್ಟ್ ಆಗುತ್ತಾ? ಯಾವುದಾದ್ರು ಒಂದು ಕ್ವಶನಿಗಾದರೂ ಬಿ ಆಪ್ಷನ್ ಆನ್ಸರ್ ಇದ್ದೇ ಇರುತ್ತಾ? ಎಸ್ ಅವರು ಯು ವಿಲ್ ಈಸಿಲಿ ಗೆಟ್ ಇಟ್. ಬಿನೇ ಹಾಕ್ಬೇಕಂತಿದೆಯಾ? ಇಲ್ಲ, ಎಲ್ಲದಕ್ಕೂ ಸಿ ಹಾಕ್ರಿ ಬೇಕಿದ್ರೆ. ಆದರೆ ಎಲ್ಲದಕ್ಕೂ ಒಂದೇ ಹಾಕ್ರಿ, ಅವಾಗೇನಾಗುತ್ತೆ, ಯಾವುದಾದ್ರು ಒಂದು ಸರಿ ಆಗೋ ಚಾನ್ಸಸ್ ಇದೆ. ಇದು ಯಾವಾಗ ಈ ಟಿಪ್ ನೀವು ಲಾಸ್ಟ್ ಮೂಮೆಂಟಲ್ಲಿ ನಿಮಗೇನೂ ಗೊತ್ತಿಲ್ಲ ಅಂದಾಗ ಮಾತ್ರ ಯೂಸ್ ಮಾಡಬೇಕು. ಅರ್ಥ ಆಯ್ತಲ್ಲ? ಬಟ್ ಕ್ವಶನ್ ಹಂಗೆ ಬಿಟ್ಟಂತೂ ಬರಬೇಡ್ರಿ. ಯಾಕಂದರೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ನಿಮಗೆ ಚಾನ್ಸಸ್ ಇದೆ ದಟ್ ಯು ವಿಲ್ ಗೆಟ್ ಗುಡ್ ಮಾರ್ಕ್ಸ್, ರೈಟ್? ದೇರ್ ಈಸ್ ಎ ಪಾಸಿಬಿಲಿಟಿ ದಟ್ ದ ಆನ್ಸರ್ ವಿಲ್ ಬಿ ರೈಟ್. ಎಸ್ ಆರ್ ನೋ? ಪಾಸಿಬಿಲಿಟಿ ಇದೆ ಅಂದಮೇಲೆ ಬರಬೇಕು. ಅರ್ಥ ಆಯ್ತಲ್ಲ? ಸೊ ದಿಸ್ ವಾಸ್ ಆಲ್ ಅಬೌಟ್ ಯುವರ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್. ಫಸ್ಟ್ ಇವನ್ನ ಥರೋ ಆಗ್ರಿ, ದೆನ್ ನೀವೇನು ಮಾಡಿರಿ ಅಂದರೆ ಬೇರೆ ಥಿಂಗ್ಸ್ನ ಕಲೀರಿ. ಸೊ ಮಿನಿಮಮ್ ಇವನ್ ಥರೋ ಆದರೆ ಆಟೋಮೆಟಿಕಲಿ ಯು ವಿಲ್ ಬಿ ಇನ್ ಎ ಸೇಫರ್ ಸೈಡ್. ಓಕೆ, ಅವಾಗ ಫೇಲ್ ಆಗೋ ಭಯ ಏನು ಇರೋದಿಲ್ಲ, ರೈಟ್? ಸೊ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್, ರೈಟ್? ಸ್ಟೇ ಕಾಮ್. ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಸ್ಮೈಲಿಂಗ್ ಆಗಿ ಕಾಮ್ ಆಗಿರಬೇಕು. ಯಾಕೆ ಅಂತಂದರೆ ಏನೇ ಇದ್ರೂ ಕೂಡ ಏನಾಗುತ್ತೆ, ಎಕ್ಸಾಮ್ ತಾನೇ, ಒನ್ ಟೈಮ್ ಆಗಲಿ ಇನ್ನೊಂದು ಟೈಮ್ ಬರೀರಂತೆ. ಬಟ್ ಡು ನಾಟ್ ಟೇಕ್ ಎನಿ ರಾಂಗ್ ಸ್ಟೆಪ್ಸ್. ಅರ್ಥ ಆಯ್ತಲ್ಲ? ಡು ನಾಟ್ ಫೀಲ್ ದಟ್ ಸ್ವಲ್ಪ ಕಮ್ಮಿ ಮಾರ್ಕ್ಸ್ ಬಂದರೆ ಹಂಗಾಗ್ಬಿಡುತ್ತೆ, ಹಿಂಗೆ ಯಾರೂ ಏನು ಅನ್ನೋದಿಲ್ಲ. ಲೈಫ್ಗಿಂತ ಇಂಪಾರ್ಟೆಂಟ್ ಇನ್ನೇನು ಇಲ್ಲ. ಅರ್ಥ ಆಯ್ತಲ್ಲ? ಯಾವ ರಾಂಗ್ ಸ್ಟೆಪ್ಸ್ನು ಕೂಡ ತಗೊಳಕ್ಕೆ ಹೋಗಬೇಡಿ. ಚೆನ್ನಾಗಿ ಓದ್ರಿ, ಚೆನ್ನಾಗೇ ಪ್ರಾಕ್ಟೀಸ್ ಮಾಡಿರಿ. ಲಾಸ್ಟ್ ಮೂಮೆಂಟಲ್ಲಿ ಪ್ಯಾನಿಕ್ ಆಗಿಬಿಟ್ಟು ಬರೀ 2 ದಿನ ಇದೆ, ನನಗೆ ಆಗ್ತಾ ಇಲ್ಲ, ಏನು ಓದೋಣ, ಯಾವ್ದು ಬಿಡೋಣ, ಡೋಂಟ್ ಪ್ಯಾನಿಕ್. ಏನಿದೆ, ಎಷ್ಟಾಗುತ್ತೆ ಅಷ್ಟು ಓದ್ರಿ. ಓಕೆ, 2 ಡೇಸಲ್ಲೂ ಕೂಡ ಓದ್ಬಿಟ್ಟು ಪಾಸ್ ಆಗ್ಬೋದು. ಬಟ್ ಆ 2 ಡೇಸು ಥರವಾಗಿ ಓದ್ಬೇಕು. ಅಲ್ಲಿ ನೀವು ಸ್ನ್ಯಾಪ್ ಟ್ಯೂಬು, ವಿಡಿಯೋ ಕಾಲ್ಸ್, ಫ್ರೆಂಡ್ಸಿಗೆ ಫೋನ್ ಮಾಡೋದು, ಯೂಟ್ಯೂಬ್ ರೀಲ್ಸ್ ನೋಡೋದು, ಇನ್ಸ್ಟಾ ರೀಲ್ಸು, ಯೂಟ್ಯೂಬ್ ಶಾರ್ಟ್ಸ್ ನೋಡೋದು, ಇವನ್ ಮಾಡಿದ್ರೆ ಆಗಲ್ಲ. ದೇರ್ ಯು ಹ್ಯಾವ್ ಟು ಕಂಟ್ರೋಲ್ ಯುವರ್ ಮೈಂಡ್. ಓಕೆ, ಫಾರ್ 2 ಡೇಸ್. ನೀವು ನಾಳೆ ಎಕ್ಸಾಮ್ ಇದೆ ಅಂದರೆ ಇವತ್ತು ನೈಟ್ ಸೀರಿಯಸ್ ಆದರೆ ಅವಾಗೇನು ಮಾಡೋಕ್ಕಾಗಲ್ಲ. ದಟ್ಸ್ ಯುವರ್ ಫಾಲ್ಟ್. ಓಕೆ, ಬಟ್ ಲಾಸ್ಟ್ ಮೂಮೆಂಟ್ ಇನ್ನೂ ಒಂದು 5 ಡೇಸ್ ಇದ್ದಾವೆ ಅಂದ್ರೂ ನಾವು ಓದ್ಬೋದು. ಓದಿ ಪ್ರಾಕ್ಟೀಸ್ ಮಾಡಿ ಪಾಸ್ ಆಗ್ಬೋದು, ಪ್ರೊವೈಡೆಡ್ ಯು ಆರ್ ವೆರಿ ಸೀರಿಯಸ್ ಅಬೌಟ್ ಇಟ್. ಅರ್ಥ ಆಯ್ತಲ್ಲ? ಸೊ ಮೋಸ್ಟ್ ಆಫ್ ದ ಲೆಕ್ಚರ್ಸ್ ಆರ್ ಅವೈಲೇಬಲ್ ಆನ್ ದ ಚಾನಲ್ ಇಟ್ ಸೆಲ್ಫ್. ಯು ಕ್ಯಾನ್ ಗೋ ಥ್ರೂ ದೆಮ್. ಓಕೆ, ಪ್ರಾಕ್ಟೀಸ್ ಮಾಡಿ ಚೆನ್ನಾಗೆ. ಇನ್ನೇನಾರ ಹೆಲ್ಪ್ ಬೇಕು ಅಂದರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಓಕೆ, ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು and all the very best for all your exams. Okay, right.